ಬಾಲಬೋಧೆ ಅನ್ನುವಂಥ ಗ್ರಂಥದಲ್ಲಿ 8ನೇ ಉಪದೇಶವನ್ನು ಹೇಳುವಂಥ ಪ್ರಸಂಗದಲ್ಲಿ ಪಂಚಕೋಶಗಳ ವಿಚಾರವನ್ನು ಹೇಳ್ತಾ, ಪಂಚಕೋಶಗಳು ನೀನಲ್ಲ, ಅವು ಅನಾತ್ಮವಾಗಿವೆ, ನಿನ್ನಿಂದ ಅರಿಸಿಕೊಳ್ಳುವುದರಿಂದ ಅಂತ ವಿಶೇಷವಾಗಿ ಹೇಳ್ತಾ, ಇಲ್ಲೇ ನಿನ್ನಿನ ದಿವಸ ಏನು ಹೇಳಕತ್ತಿದ್ರು ಅಂತಂದ್ರೆ, ಅವ ಪ್ರಶ್ನೆ ಎತ್ತಾನ, ಒಂದು ವೇಳೆ ಕಥನ ಮಾಡಲ್ಪಟ್ಟಂಥ ಯಾವ ಅನ್ನಮಯ ಮೊದಲಾದ ಕೋಶಗಳಿರುತ್ತವೆಯೋ ಅವು ಅನುಭವಕ್ಕೆ ವಿಷಯ ಮಾಡಲ್ಪಟ್ಟಿರುತ್ತವೆ. ಅಂದ್ರೆ ಅನ್ನಮಯ ಕೋಶ ಮೊದಲು ಮಾಡಿಕೊಂಡು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳೇನದಾವ ಅವು ನನ್ನ ಅನುಭವಕ್ಕೆ ಬರ್ತಾವ. ಅಂದ್ರೆ ಈ ಸ್ಥೂಲ ಶರೀರ ಅದನ್ನು ಅರಿತಾ ಇದ್ದೇನೆ, ಪ್ರಾಣವನ್ನು ಅಥವಾ ಕರ್ಮೇಂದ್ರಿಯಗಳನ್ನು ಅರಿತಾ ಇದ್ದೇನೆ, ಮನಸ್ಸನ್ನು ಅರಿತಾ ಇದ್ದೇನೆ, ಬುದ್ಧಿಯನ್ನು ಅರಿತಾ ಇದ್ದೇನೆ, ಪ್ರಿಯ ಮೋದ ಪ್ರಮೋದ ವೃತ್ತಿಯೊಳಗೆ ನನಗೆ ಯಾವ ಪ್ರತಿಬಿಂಬ ಆನಂದ ಆಗ್ತದಲ್ಲ ಅದನ್ನು ನಾನು ತಿಳಿತೇನೆ, ನಿದ್ರಾನಂದವೂ ಗೊತ್ತಾಗಿರ್ತದ, ಅಲ್ಲಿ ಹೇಳಕ್ಕೆ ಬರಂಗಿಲ್ಲ, ಆದ್ರೆ ಮುಂಜಾನೆ ಸ್ಮೃತಿ ಮಾಡ್ಕೊಂಡು ಹೇಳ್ತೇನೆ. 5 ಕೋಶಗಳ ಅನುಭವಕ್ಕೆ ಬರ್ತಾವ. ಆದರೆ ಆತ್ಮ ಅದಾನ ಅಂತೀರಿ, ಅವನ ಅನುಭವಕ್ಕೆ ಬರೋವಲ್ನಲ್ಲ. ಆತ್ಮ ಅದಾನ ಅಂತೀರಿ, ಅವ ಅನುಭವಕ್ಕೆ ಬರೋವಲ್ಲ, ಇದ್ದಿದ್ದು ನಮ್ಮ ಅನುಭವಕ್ಕೆ ಬರಬೇಕಾಗಿತ್ತಲ್ಲ ಅಂತ ಪ್ರಶ್ನೆ ಎತ್ತ ನಾವು ಮಾಡಿದ. ಹಿಂಗೆ ಎತ್ತಿದ್ರೆ ಅವುಗಳಿಂದ ಬೇರೆ ಯಾವ ಆತ್ಮನು ಹಸ್ತಪಾದ ಮೊದಲಾದವುಗಳ ಮೇಲೆ ಧರಿಸಿದ ಜಗತ್ತಿನ ರೂಪ ಸ್ಫಟಿಕದಕ್ಕಿಂತಲೂ ಸ್ವಚ್ಛ ಮಣಿಯಂತೆ ಅನುಭವದ ವಿಷಯವಾಗುವುದಿಲ್ಲ. ಆತ್ಮ ಅನುಭವದ ವಿಷಯವಾಗುವುದಿಲ್ಲ. ಈಗ ಒಂದು ಸ್ಫಟಿಕ ಮಣಿ ಇಟ್ಟಾರ, ಅಲ್ಲಿ ಸ್ಫಟಿಕ ಮಣಿಯೊಳಗೆ ಮಣಿಯಲ್ಲಿ ಅಂದ್ರೆ ಒಂದು ಹಸಿರು ವಸ್ತ್ರದ ಮ್ಯಾಲರ ಇಟ್ಟಿರ್ಬೋದು, ಕೆಂಪು ವಸ್ತ್ರದ ಮ್ಯಾಲರ ಇಟ್ಟಿರ್ಬೋದು, ನೀಲಿ ವಸ್ತ್ರದ ಮೇಲರ ಇಟ್ಟಿರ್ಬೋದು. ಅವುಗಳ ಬಣ್ಣ ಅವುಗಳಲ್ಲಿ ತೋರ್ತದೆ. ಕೆಂಪಾಗಿ ತೋರ್ಬೋದು, ಹಸಿರಾಗಿ ತೋರ್ಬೋದು, ನೀಲಿಯಾಗಿ ತೋರ್ಬೋದು. ಆದ್ರೆ ತೋರುವಾಗ ಆ ಬಣ್ಣ ಅದರಲ್ಲಿ ಐತಂತ ಅನಿಸ್ತದ ಖರೆ, ಆದ್ರೆ ಇಲ್ಲದು, ಸ್ವಚ್ಛ ಐತದು. ಸ್ಫಟಿಕ ಮಣಿ ಸ್ವಚ್ಛ ಶುಭ್ರವಾಗೈತಿ. ಅದಕ್ಕಿಂತಲೂ ಶುಭ್ರ ಅಂದ್ರಿನ ಅರ್ಥ ಬಹಳ ಸ್ವಚ್ಛ ಆತ್ಮ, ನಿರ್ಮಲ, ಉಪಾಧಿರಹಿತ ಅಂಥ ಯಾವ ಅನುಭವದ ವಿಷಯ ಅಂಥ ಆತ್ಮ ಸ್ಫಟಿಕ ಮಣಿಗಿಂತಲೂ ಏನು ಸ್ವಚ್ಛವಾಗಿರುವಂಥ ಅಥವಾ ನಿರ್ಮಲವಾದಂಥ ಆತ್ಮ ಅವ ಅನುಭವಕ್ಕೆ ಬರೋಂಗಿಲ್ಲ, ಅನುಭವಕ್ಕೆ ವಿಷಯ ಆಗುವುದಿಲ್ಲ. ಒಂದು ವೇಳೆ ಆತ್ಮ ಅನುಭವಕ್ಕೆ ವಿಷಯ ಆದರೆ ಅವನನ್ನು ಅರಿಯುವ ಆತ್ಮ ಇನ್ನೊಂದು ಹೇಳ್ಬೇಕು. ನನ್ನ ಆತ್ಮ ಅನುಭವಕ್ಕೆ ವಿಷಯ ಆಕಾರಂತಂದ್ರೆ ಹಂಗಾರೆ ಅದನ್ನು ಅರಿಯೋ ಮತ್ತೊಬ್ಬ ಆತ್ಮ ಬೇರೆ ಅದಂತ ಹೇಳ್ಬೇಕು. ಮತ್ತು ಅವ ಅದಾನ ಅಂತಂತಂದ್ರೆ ಈ ಮೊದಲಿನ ಆತ್ಮ ಕಲ್ಪಿತ ಅದ, ಅನಾತ್ಮವಾದ. ಮತ್ತು ಅವ ಅದಂತ ಮತ್ತೊಂದು ಆತ್ಮ ಒಪ್ಪಕ್ಕೆ ಬರ್ತೈತೇನೋ ಅಂತಂದ್ರೆ ಇಲ್ಲ. ಆತ್ಮ ಅವು 2 ಅದಾವನು ಅಥವಾ 3 ಅದಾವನು, ಆತ್ಮ ಅನೇಕಂತೂ ಇಲ್ಲವೇ ಇಲ್ಲಲ್ಲ. ಅದಕ್ಕೆ ಅನುಭವಕ್ಕೆ ವಿಷಯವಾದ್ರೆ ಆತ್ಮ ದೃಶ್ಯವಾಗಿ, ಅನಾತ್ಮವಾಗಿ, ಜಡವಾಗಿ ಅವ ಕಲ್ಪಿತ ಆಗ್ಬೇಕಾಗ್ತೈತಿ ನೋಡು, ಮಿಥ್ಯ ಆಗ್ಬೇಕಾಗ್ತೈತಿ ನೋಡು. ಅದಕ್ಕೆ ಅನುಭವಕ್ಕೆ ವಿಷಯ ಆಗೋದಿಲ್ಲ. ಅವನಿಂದ ಎಲ್ಲ ಕೋಶಗಳು ಆತ್ಮದಾನ ಅಂಥೇಳಿ 5 ಕೋಶಗಳು ಅನುಭವಕ್ಕೆ ಬರ್ತಾವೆ. ಆತ್ಮನ ಅರಿವು ಐತೆ ಅಂತೇಳಿ 5 ಕೋಶಗಳು ಅನುಭವಕ್ಕೆ ಬರ್ತಾವೆ. ಆತ್ಮನನ್ನು ಅರಿಯವರು ಬೇರೆ ಯಾರು ಅದಾರ? ಅರಿಯುವ ಆತ್ಮನನ್ನು ಅರಿಯುವವರು ಯಾರಿಲ್ಲ. ಅದಕ್ಕೆ ಈ ರೀತಿಯಾಗಿ ಒಂದು ಕುರ್ಚಿ ತಗೋರಲ್ಲ ಸರ್. ವಿಷಯವಾಗುವುದಿಲ್ಲ. ಆದಾಗ್ಯೂ ಆ ಪಂಚಕೋಶಗಳು ಯಾವ ಅನುಭವ ಚೇತನ ರೂಪ ಪ್ರಕಾಶ ಜ್ಞಾನದ ವಿಷಯವಾಗುತ್ತದೆಯೋ ಆ ಅನುಭವಕ್ಕೆ ಇರುವುದಿಲ್ಲ. ಏನ್ರಿ ಏನು ಹೇಳ್ತಾರೆ ಇಲ್ಲಿ? ಆದಾಗ್ಯೂ ಪಂಚಕೋಶಗಳು ಯಾವ ಅನುಭವ ಚೇತನ ರೂಪ ಪ್ರಕಾಶದಿಂದ ಅನುಭವಕ್ಕೆ ಬರ್ತಾವಲ್ಲ, ಪಂಚಕೋಶಗಳು ಅವು ಅನುಭವಕ್ಕೆ ಬರ್ತಾವ, ಚೇತನ ರೂಪ ಪ್ರಕಾಶ ಜ್ಞಾನದ ವಿಷಯವಾಗುತ್ತದೆಯೋ ಆ ಅನುಭವಕ್ಕೆ ಇರುವುದಿಲ್ಲ. ಅಂದ್ರೆ ಆ ಪಂಚಕೋಶಗಳು ಯಾವ ಅನುಭವ ಮಾಡಲ್ಪಟ್ಟಿರುತ್ತವೆಯೋ ಆತ್ಮನಿಂದ
ಹಾಗೆ ಆತ್ಮ ಅನುಭವಕ್ಕೆ ಬರುವುದಿಲ್ಲ. ಅನುಭವಕ್ಕೆ ಆತ್ಮ ಬಂದಾನಂದ್ರೆ ಆತ್ಮನನ್ನು ಅರಿತೇವೆ ಅಂತಂದ್ರೆ ಆತ್ಮ ಮಿಥ್ಯೆ ಆಗಬೇಕಾಕತಿ. ಅದಕ್ಕೆ ಆತ್ಮ ಅನುಭವಕ್ಕೆ ಬರೋವಲ್ಲ, ಅನುಭವ ಸ್ವರೂಪದ ನಾವು. ಆತ್ಮ ಹೆಂಗದನ್ರಿ? ಅನುಭವ ಸ್ವರೂಪದ. ಹೀಗೆ ಯಾರು ನಿಷೇಧ ಮಾಡುವರು, ಯಾರು ನಿಷೇಧ ಮಾಡಲು ಸಮರ್ಥರಾಗುವುದಿಲ್ಲ. ಹಂಗಾರೆ ಆತ್ಮನನ್ನು ಅನಾತ್ಮದೊಳಗೆ ಸೇರಿಸಿ ಆತ್ಮ ಇದ್ದಿದ್ದನ್ನು ಆತ್ಮನ ನಿಷೇಧ ಮಾಡೋರು ಯಾರು ಅದಾರನ ಅಂತಂದ್ರೆ ಯಾರು? ಆತ್ಮ ಇಲ್ಲ ಅಂತ ಹೇಳವನೇ ಆತ್ಮದಾನ. ಆತ್ಮ ಇಲ್ಲ ಅಂತ ಹೇಳವನೇ ಆತ್ಮದಾನ. ಅದಕ್ಕೆ ಆತ್ಮನನ್ನು ಅರಿಯಾಕ ಬರುವುದಿಲ್ಲ, ಪಂಚಕೋಶಗಳಂತೆ ಆತ್ಮ ಅರಿಸಿಕೊಳ್ಳುವುದಿಲ್ಲ ಅಂತ ಈ ರೀತಿ ಹೇಳಿದರು. ಅದು ಸ್ವಪ್ರಕಾಶವಾಗಿರುವುದರಿಂದ ಇದ್ದಾಗ್ಯಾದರೂ ಯಾವನೊಬ್ಬ ಜ್ಞಾತ ಮತ್ತು ಜ್ಞಾನಕ್ಕೆ ಅಗೋಚರ ಅನುಭವವೇ ಆತ್ಮ ಆಗಿರುತ್ತದೆ. ಏನ್ರಿ? ಅದು ಸ್ವಪ್ರಕಾಶವಾಗಿರುವುದರಿಂದ ಆ ಆತ್ಮ ಹೆಂಗದನವ? ಸ್ವಯಂ ಪ್ರಕಾಶನಾಗ, ಅನ್ಯದರ ಅಪೇಕ್ಷೆ ಇಲ್ಲದೆ ತನ್ನ ಅರಿವಿನಿಂದ ಎಲ್ಲವನ್ನು ಅರಿಯಾವದಾನ. ಅದಕ್ಕೆ ಸ್ವಯಂ ಪ್ರಕಾಶ ಅಂತಾರೆ. ಹಿಂಗೆ ಇದ್ದಾಗ್ಯಾದರೂ ಯಾವನೋ ಒಬ್ಬ ಜ್ಞಾತ ಮತ್ತು ಜ್ಞಾನಕ್ಕೆ ಅಗೋಚರ ಅನುಭವವೇ ಆತ್ಮವಾಗಿರುತ್ತದೆ. ಅವ ಜ್ಞಾತ ಪುರುಷನಿಗೆ ಏನ್ರಿ ಹಿಂಗೆ ಇದ್ರೂ ಸ್ವಯಂ ಪ್ರಕಾಶ ರೂಪ ಆತ್ಮ ಅದಾನ. ಹಂಗಿದ್ರು ಜ್ಞಾತ ಮತ್ತು ಜ್ಞಾನಕ್ಕೆ ಅವ ಅವಿಷಯ ಅದಾನ. ಜ್ಞಾನವೆಂಬ ಸಾಧನದಿಂದ ಕೂಡಿಕೊಂಡು ಯಾವ ಅರಿಬೇಕಂತ ಹೊಂಟಾನ ಆತ್ಮ ಅವನಿಗೆ ವಿಷಯ ಆಗುವುದಿಲ್ಲ. ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನೋ ಮನಃ ನ ವಿದ್ಮ ವಿಜಾನೀಮ ಯಥೈದ ಅನುಶಿಷ್ಯಾತ್. ಅಲ್ಲಿ ಚಕ್ಷುರ್ ಹೋಗುವುದಿಲ್ಲ, ಮನಸ್ಸು ಹೋಗುವುದಿಲ್ಲ, ಶ್ರೋತ್ರ ಹೋಗುವುದಿಲ್ಲ, ಯಾವುದು ಪ್ರವೇಶ ಆಗುವುದಿಲ್ಲ. ಯಾವ ಇಂದ್ರಿಯಾದಿಗಳು ಪ್ರವೇಶ ಆಗುವುದಿಲ್ಲ, ಮನೋಬುದ್ಧಿಯಾದಿಗಳು ಪ್ರವೇಶ ಆಗುವುದಿಲ್ಲ. ಶ್ರುತಿ ಪ್ರಮಾಣದಿಂದರ ಅಂತರ್ಮುಖ ವೃತ್ತಿ ಅಥವಾ ವೃತ್ತಿ ವ್ಯಾಪ್ತಿಯಿಂದರ ಅರಿತೇವನು ನಾವು ಆತ್ಮನಂತಂದ್ರೂ ಬ್ರಹ್ಮಾಕಾರ ವೃತ್ತಿಯಿಂದರ ಆತ್ಮ ವಿಷಯ ಯಾಕಾನನು ಅಂತಂದ್ರೆ ಬ್ರಹ್ಮಾಕಾರ ವೃತ್ತಿಯಿಂದ ಆತ್ಮ ವಿಷಯ ಆಗುವುದಿಲ್ಲ. ಬ್ರಹ್ಮಾಕಾರ ವೃತ್ತಿಯಿಂದ ಅಜ್ಞಾನದ ಆವರಣ ನಿವಾರಣೆ ಆಕತಿ. ಅಜ್ಞಾನದ ಆವರಣ ಏನಾಕತಿ? ನಿವಾರಣೆ ಆಕತಿ. ಬ್ರಹ್ಮಾಕಾರ ವೃತ್ತಿ ಆದಾಗ ವೃತ್ತಿನೂ ಬ್ರಹ್ಮ ಆಗಿಬಿಡ್ತೈತಿ. ಅವಾಗ ಏನ್ರಿ? ವೃತ್ತಿನೂ ಬ್ರಹ್ಮ ಆಕತಿ. ವೃತ್ತಿ ಅದು ತನ್ನ ಸ್ವರೂಪಕ್ಕೆ ಬಾಧಿಸ್ಕೊಂಡು ಬ್ರಹ್ಮ ಆಗ್ತದೆ. ಉಪ್ಪು ಸಮುದ್ರದಲ್ಲಿ ಹೋಗಿ ಬಿತ್ತಂದ್ರೆ ಸಮುದ್ರ ಸ್ವರೂಪವೇ ಆಗ್ತದೆ. ಹಂಗೆ ವೃತ್ತಿಗೆ ಅಥವಾ ಇಂದ್ರಿಯಗಳಿಗೆ, ಪ್ರಮಾತ ಜೀವನಿಗೆ ಆ ಪರಮಾತ್ಮ ಆತ್ಮ ನಿರ್ಗುಣ ಆತ್ಮ ವಿಷಯ ಆಗುವುದಿಲ್ಲ. ಏನ್ರಿ? ಯಾರು ಅವನನ್ನು ಅರಿಯಕ್ಕೆ ಹೋಗ್ತಾರೆ ನೋಡ್ರಿ, ತನ್ನ ಸ್ವರೂಪ ಮಾಡ್ಕೊಂಡ್ಬಿಡ್ತದೆ. ಬೆಂಕಿ ಸಮೀಪ ಹುಲ್ಲು ಕಡ್ಡಿ ಹೋತಂದ್ರೆ ಸುಟ್ಟು ಬೆಂಕಿ ಆಗ್ತತೆ, ಹೌದಿಲ್ಲ? ಹಂಗೆ ಯಾವ ಬುದ್ಧಿ ಅಥವಾ ಚಿದಾಭಾಸ ಬ್ರಹ್ಮನ ಅರಿಯಕ್ಕೆ ಹೋಗ್ತಾನಲ್ಲ ಅವ ಬಾಧ ಸಮಾನಾಧಿಕರಣದಿಂದ ತನ್ನ ಸ್ವರೂಪ ಬಾಧಿಸಿಕೊಂಡು ಬ್ರಹ್ಮವೇ ಆಗ್ತಾನೆ ಅಂತ ಈ ರೀತಿಯಾಗಿ ಹೇಳಿದರು. ಈ ಪಂಚಕೋಶಗಳ ವಿಸ್ತಾರದಿಂದ ನಿರೂಪಣ ಮತ್ತು ಆತ್ಮನಿಂದ ಅವುಗಳ ವಿವೇಚನ ನಾವು ಪಂಚದಶಿಯ ತತ್ವಪ್ರಕಾಶಿಕ ಎಂಬ ಹೆಸರಿನ ಭಾಷಾ ಟೀಕೆಯ ತೃತೀಯ ಪಂಚಕೋಶ ವಿವೇಕ ಮತ್ತು 6ನೇ ಚಿದ್ರೂಪ ಪ್ರಕರಣದಲ್ಲಿ ಮತ್ತು ಈಶಾದಿ ಅಷ್ಟ ಉಪನಿಷತ್ಗತ ತೈತ್ತರೀಯ ಉಪನಿಷತ್ತದ ವ್ಯಾಖ್ಯಾನದಲ್ಲಿ ಮತ್ತು ವಿಚಾರ ಚಂದ್ರೋದಯದ 4ನೇ ಕಲಾದಲ್ಲಿ ಮಾಡಿದ್ದೇವೆ. ಈ ಪಂಚಕೋಶಗಳ ವಿವೇಚನವನ್ನು ಇನ್ನೂ ಎಲ್ಲೆಲ್ಲಿ ಮಾಡಿದ್ದೇವೆ ನಾವು ಅಂತ ಪಂಡಿತ್ ಪಿತಾಂಬರಜಿಯವರೇ ಬರೆದ ಗ್ರಂಥಗಳು. ಏನು ಅವರು ಎಲ್ಲಿ ಹೇಳ್ತಾರೆ ಅಂದರೆ ಪಂಚದಶಿ ಒಳಗೆ ಪಂಚದಶಿಗೆ ಒಂದು ತತ್ವ ಪ್ರಕಾಶಿಕ ಅನ್ನುವಂಥ ಒಂದು ಏನು ಮಾಡಿದಾರೆ ಭಾಷಾ ಗ್ರಂಥವನ್ನು ಬರ್ದಾರ. ಅವ್ರು ಅದ್ಮೇಲೆ ಟೀಕಾ ಬರ್ದಾರ. ಅದ್ರೊಳಗೆ ಪಂಚದಶಿಗೆ ಅದರೊಳಗೆ ಪಂಚಕೋಶ ವಿವೇಕ ಅಂತ ಬರ್ತಾರೆ. 5 ವಿವೇಕಗಳು, 5 ಭೂತಗಳು, 5 ವಿವೇಕ, 5 ತತ್ವ, 5 ಆನಂದಗಳು. ನೋಡ್ರಿ, ಈ ರೀತಿಯಾಗಿ ಆ ಪಂಚದಶಿ ಅಂತೇಳಿ 15 ಅಧ್ಯಾಯದಿಂದ ಕೂಡ್ಕೊಳತ್ತಲ್ಲ, ಅದರೊಳಗೆ ಪಂಚಕೋಶ ವಿವೇಕ ಅನ್ನುವಂಥ ಆ ಚಾಪ್ಟರ್ನ ಬರೆದಿದ್ದೇವೆ. ಮತ್ತು ಚಿದ್ರೂಪ ಪ್ರಕರಣ ಅಂತ ಬರ್ತೈತಲ್ಲ, ಒಂದು ದೀಪ ಪ್ರಕರಣ, 5 ದೀಪಗಳು, 5 ವಿವೇಕಗಳು, 5 ಆನಂದಗಳು. ಏನ್ರಿ?
ಅವು ನಾಟಕ ದೀಪ, ಚಿತ್ರದೀಪ ಮೊದಲಾದವುಗಳು ದೀಪ ಅದಾವ ಏನ್ರಿ. 5 ದೀಪಗಳು, 5 ವಿವೇಕಗಳು, 5 ಆನಂದ, 15 ಕುಡಿಯವಲ್ಲ. ಅದಕ್ಕೆ ಇಲ್ಲಿ ಪಂಚಕೋಶ ವಿವೇಕದೊಳಗೂ ಹೇಳಿದ್ದೇವೆ. ಮತ್ತು ಚಿದ್ರೂಪ ಪ್ರಕರಣದೊಳಗೆ ಅದ್ರಾಗನ ಪಂಚದಶಿ ಗ್ರಂಥ ಚಿದ್ರೂಪ ಪ್ರಕರಣದಲ್ಲಿ ಮತ್ತು ಈಶಾವಾಸ್ಯ ಮೊದಲಾದ ಉಪನಿಷತ್ತುಗಳದಾವಲ್ಲ, ದಶೋಪನಿಷತ್ತು, ಅವುಗಳಿಗೂ ಅವ್ರು ಏನು ಮಾಡೋ ಟೀಕಾ ಬರ್ದಾರ, ಭಾಷಾ ಬರ್ದಾರ. ಅದ್ರೊಳಗೆ ತೈತ್ತರಿ ಉಪನಿಷತ್ತದ ವ್ಯಾಖ್ಯಾನದಲ್ಲಿ ನಾವು ಬರೆದಿದ್ದೇವೆ. ವಿಚಾರ ಚಂದ್ರದೊಳಗೆ ಬರ್ದೇವೆ, ಅಲ್ಲಿ ನೋಡ್ಕೊಡ್ರಿ ಅಂತ ಹೇಳಿದರು. ಯಾವನಿಗೆ ಇಚ್ಛೆ ಇರುತ್ತದೆಯೋ ಅವನು ಅಲ್ಲಿ ನೋಡಿಕೊಳ್ಳಬೇಕು, ವಿಸ್ತಾರದ ಭಯದಿಂದ ಇಲ್ಲಿ ಬರೆದಿರುವುದಿಲ್ಲ ಅಂತ ಹೇಳಿದರು. ವಿಚಾರ ಚಂದ್ರದೊಳಗಂತೂ ಹೇಳ್ಯಾರ, ಪಂಚಕೋಶಗಳು ವಿವೇಕ ಹೇಳ್ಯಾರ. ಆದರೆ ಹೇ ಗುರು, ನಾನು ಯಾವಾಗ 3 ಶರೀರ ಮತ್ತು 3 ಅವಸ್ಥಾ ಮತ್ತು ಪಂಚಕೋಶಗಳಿಂದ ಬೇರೆ ಇರುತ್ತೇನೋ ಆಗ ನನ್ನ ಸ್ವರೂಪ ಯಾವುದಿರುತ್ತದೆ? ಪ್ರಶ್ನೆ ಮಾಡ್ತಾನೆ ಶಿಷ್ಯ. ನೀವು 3 ಶರೀರಗಳ ವಿವೇಚನೆಯನ್ನು ಹೇಳಿದಿರಿ, ಅದನ್ನು ಕೇಳಿದೆ. 3 ಅವಸ್ಥೆಗಳ ವಿವೇಚನೆಯನ್ನು ಹೇಳಿದಿರಿ, ಅದನ್ನು ಕೇಳಿದೆ. ಪಂಚಕೋಶಗಳ ವಿವೇಚನೆಯನ್ನು ಹೇಳಿದಿರಿ, ಅದನ್ನು ಕೇಳಿದೆ. ಇವೆಲ್ಲವುಗಳಿಗಿಂತ ಭಿನ್ನವಾಗಿ ನಾ ಯಾರಿದ್ದೇನೆ, ಇನ್ನೂ ನಂಗೆ ತಿಳಿಸ್ಕೊಡ್ರಿ ಅಂತ. ಅದಕ್ಕೆ ಯಾವುದಿರುತ್ತದೆ ಅಂತೇಳಿ ಶಿಷ್ಯನಿಗೆ ಶಂಕ ಆಗ್ತದೆ, ಅವ್ನು ಕೇಳ್ತಾನೆ. ಅದಕ್ಕೆ ಮುಂದೆ ಗುರುಗಳು ಪ್ರಶ್ನೆ ಮಾಡ್ತಾರೆ. ದೃಷ್ಟಾ ಸಾಕ್ಷಿ ಸರ್ವಕೋ ಸತ್ ಚಿತ್ ಆನಂದ ರೂಪ ಧ್ಯಾನ ಜಾಸ ಯೋಗಿ ಧರೆ ತೇರೋ ಸೋಯಿ ಸ್ವರೂಪ. ದೇಹ ಮೊದಲಾದ ಸರ್ವವನ್ನು ನೋಡುವವನಾಗಿರುವುದರಿಂದ, ಅಂದರೆ ತಿಳಿಯತಕ್ಕದವನಾಗಿರುವುದರಿಂದ ಯಾವ ದೃಷ್ಟಾನ್ನಿರುತ್ತಾನೋ ಮತ್ತು ಉದಾಸೀನ ರಾಗದ್ವೇಷ ರೂಪ ಅಂತಃಕರಣದ ಧರ್ಮಗಳಿಂದ ರಹಿತ ಸಮೀಪವರ್ತಿ ಬೌದ್ಧ ಚೇತನ ರೂಪನಾಗಿರುವುದರಿಂದ, ಅಥವಾ ಅಂತಃಕರಣ ಮತ್ತು ಅದರ ವೃತ್ತಿಯಲ್ಲಿ ಇದ್ದಂಥ ಚೇತನ ಮಾತ್ರವಾಗಿರುವುದರಿಂದ ಯಾವುದು ಸರ್ವಕ್ಕೆ ಸಾಕ್ಷಿಯಾಗಿರುತ್ತದೆಯೋ ಅದೇ ನೀನಿದ್ದಿ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅವರು? ದೇಹ ಮೊದಲಾದ ಸರ್ವವನ್ನು ನೋಡುವವನಾಗಿರುವುದರಿಂದ, ದೇಹ ಮೊದಲು ಮಾಡಿಕೊಂಡು, ದೇಹ, ಇಂದ್ರಿಯಗಳು, ಪ್ರಾಣ, ಮನಸ್ಸ, ಬುದ್ಧಿ, ಅಹಂಕಾರ, ಚಿತ್ತ, ಇವೆಲ್ಲ ಅದರ ತ್ವಂಪದದ ವಾಚ್ಯಗಳು ಅಂತಾರೆ. ಇವಕ್ಕೆ ತ್ವಂಪದ ವಾಚ್ಯ ಅಂತಾರೆ. ಇವೆಲ್ಲವುಗಳನ್ನು ಇದರಿಟ್ಟಾಗ ಅರಿಯಾಮದನ್ನ ಸಾಕ್ಷಿ. ಯಾವುದಲ್ರಿ? ಎಲ್ಲರ್ಕಿಂತ ಒಳಗದನವ, ಎಲ್ಲರ್ಕಿಂತ ಒಳಗದಾನ. ನಮ್ಮ ಶರೀರದ ತಿಳುವಳಿಕೆ ನಮಗಾಗ್ತದೆ. ಸ್ವರ್ಗಿದ್ದು ಸೊಕ್ಕಿದ್ದು ಎಲ್ಲ ಕಪ್ಪ ಕೆಂಪ ಗಿಡ್ಡ ಉದ್ದ ಎಲ್ಲ ಗೊತ್ತಾಗ್ತದೆ. ಮನಸ್ಸೇ ಪ್ರಾಣದ್ದು ಹಸಿವು ತೃಷೆ ನನಗಾಗೈತೆ ಅಂದ್ರೆ ಪ್ರಾಣ ತಿಳಿಸ್ಕೊಳಕತ್ತೈತೆ ಅಂತ ಅರ್ಥ. ಮನುಷ್ಯಂದು ಸಂಕಲ್ಪ ವಿಕಲ್ಪ ಕಾಮಾದಿಗಳು ತಿಳಿಸಿಕೊಳ್ಳುವುದರಿಂದ ಮನಸ್ಸನ್ನು ಅರಿಯಾವ ನೀವು ಬೇರೆ ಅದಿ ಅಂತ ಅರ್ಥ. ಬುದ್ಧಿ ನಿಶ್ಚಯಾತ್ಮಕ ವೃತ್ತಿ, ಬುದ್ಧಿ ಏನೈತಲ್ಲ, ಬುದ್ಧಿಯನ್ನು ಅರಿಯಾವ ಆತ್ಮದಾನ. ಅಹಂಕಾರಕ್ಕೆ ಅಭಿಮಾನ ಬಂದಿದ್ದನು ಅರಿತಾನ ಅಂದಮೇಲೆ ಅಹಂಕಾರಕ್ಕೆ ಭಿನ್ನವಾಗಿ ಸಾಕ್ಷಿ ಅದಾನ. ಚಿತ್ತದೊಳಗೆ ವಿಷಯಗಳ ಸ್ಮೃತಿ ಸಂಸ್ಕಾರ ಮತ್ತು ಅದು ಸ್ಮೃತಿ ಮಾಡ್ತತ್ತಲ್ಲ, ಅದು ಚಿತ್ತದ ಧರ್ಮ. ಅದನ್ನು ಬೇರೆ ಅದಾನ. ಇವೆಲ್ಲವುಗಳು ಬೇರೆಕ್ಕಿಂತ ಬೇರೆ ಅದಾನ. ದೇಹ ಮೊದಲಾದ ಸರ್ವವನ್ನು ನೋಡುವವ ಯಾವ ದೃಷ್ಟ ಅಂದ್ರೆ ಅರಿಯುವವ, ಯಾವುದರಿಂದಲೂ ಅರಿಸಿಕೊಳ್ಳಲಾರದೆ ಇದರಿಟ್ಟಾಗಿ ಎಲ್ಲವನ್ನು ಅರಿಯವ ದೃಷ್ಟ ಅದಾನ. ಮತ್ತು ಹೆಂಗದನವ? ಸಾಕ್ಷಿಗೆ ದೃಷ್ಟ ಅಂತ ಇದು ಲಕ್ಷಣ ಹೇಳ್ತಾರೆ. ಉದಾಸೀನ ಸಮೀಪವರ್ತಿ. ಉದಾಸೀನ ಅಂದರೆ ರಾಗದ್ವೇಷ ರಹಿತವನಾಗಿರುವುದು. ರಾಗದ್ವೇಷ ರೂಪ ಅಂತಃಕರಣದ ಧರ್ಮಗಳಿಂದ ರಹಿತನಾಗಿದ್ದಾನೆ. ಉದಾಸೀನತ್ವೇ ಸತಿ ಬೌದ್ಧಾಹ ಸಾಕ್ಷಿ. ಉದಾಸೀನತ್ವೇ ಸತಿ ಬೌದ್ಧಾಹ ಸಾಕ್ಷಿ. ಬರೀ ಉದಾಸೀನ ಇದ್ದದ್ದನ ಸಾಕ್ಷಿ ಅಂದ್ರೆ ಎಲ್ಲಿ ಅತಿವ್ಯಾಪ್ತಿ ದೋಷ ಬರ್ತದ? ಜಡವಾದ ಕಂಬ ಕಲ್ಲ ಉದಾಸೀನ ಅದಾವಿಲ್ರಿ. ಯಾರಿಗೂ ರಾಗನೂ ಮಾಡಂಗಿಲ್ಲ, ಯಾರಿಗೂ ದ್ವೇಷನೂ ಮಾಡಂಗಿಲ್ಲ. ಅವಂಗ ಅದಕ್ಕೆ ಅಲ್ಲಿ ಅತಿವ್ಯಾಪ್ತಿ ಆಗ್ತದೆ ಅಂತೇಳಿ ಏನಿಟ್ರು ಅವರು? ಬೌದ್ಧ ಅಂತಿಟ್ರು. ಬೌದ್ಧ ಅಂದ್ರೆ ಏನು? ಅರಿವುಳ್ಳ. ಇವು ಅರಿವುಳ್ಳು ಇಲ್ಲವು, ಜಡ ಅದಾವ. ಕಂಬ ಕಟ್ಟಿಗೆ ಕಲ್ಲ ಮಣ್ಣ ಏನದಾವು? ಜಡ ಅದಾವ. ಬರೀ ಬೌದ್ಧನ ಸಾಕ್ಷಿ ಅಂದಿದ್ರೆ ಎಲ್ಲಿ ಅತಿವ್ಯಾಪ್ತಿ ಆಗ್ತಿತ್ತು? ಚಿದಾಭಾಸ. ಆದ್ರೂ ಮಾಸ್ತರ್ ಅಡ್ಡಿ ಇಲ್ಲ. ಅವರು ಬೌದ್ಧ ಅಂದ್ರೆ ಚಿದಾಭಾಸನ. ಚಿದಾಭಾಸ ಅವನು ಅರುಸ್ವರೂಪ ಅದಾನ್ರಿ. ಚಿದಾಭಾಸ ಏನದಾನ? ಅರುಸ್ವರೂಪ ಅದಾನ. ಆದ್ರೆ
ಅವ ರಾಗದ್ವೇಷಾದಿಗಳಿಂದ ಕೂಡ್ಕೊಂಡ. ಅಂತಃಕರಣ ಧರ್ಮದಲ್ಲಿ ವಿಶಿಷ್ಟನಾಗ್ಯಾನ. ಅಂತಃಕರಣದಲ್ಲಿ ರಾಗದ್ವೇಷಗಳು ತೋರ್ತಿರ್ತಾವ್ರಿ, ಅಲ್ಲಿ ವಿಶಿಷ್ಟನಾಗಿರೋದು ಅವ್ರ ರಾಗದ್ವೇಷಗಳಿಂದ ಕೂಡ್ಕೊಳ. ಅದಕ್ಕೆ ಅಲ್ಲಿ ಚಿದಾಭಾಸನಲ್ಲಿ ಅತಿವ್ಯಾಪ್ತಿ ಆಗಬಾರ್ದು ಅಂತೇಳಿ ಉದಾಸೀನತ್ವ ಸತಿ ಅಂತೇಳಿ. ಉದಾಸೀನತ್ವ ಸತಿ ಬೌದ್ಧಾಹ ಸಾಕ್ಷಿ ಅಂತ ಹೇಳಿದ್ರು. ಏನು ಹೇಳಿದ್ರು ಅವರು? ಮತ್ತು ಸಮೀಪವರ್ತಿ ಆಗ್ಯಾನ. ಅವ ಯಾವಾಗಲೂ ಸಾಕ್ಷಿ ಇದ್ದವ ಸಮೀಪವರ್ತಿ ಆಗಿರ್ಬೇಕು. ನೋಡ್ರಿ, ಇಬ್ಬರದು ಜಗಳ ನಡೆದತ್ತೆ ಅಂತ ತಿಳ್ಕೊರಿ. ಅವ ಜಗಳ ನೋಡ್ದವ ಮನುಷ್ಯ, ಅವರು ಜಗಳ ಮಾಡುವಾಗ ಅಲ್ಲೇ ಇರ್ಬೇಕು, ಅವ ಬಾಜು ಇರ್ಬೇಕವ. ಈಗ ಇಲ್ಲಿ ಜಗಳ ಮಾಡಕತ್ತಾರ, 1 ಕಿಲೋಮೀಟ್ರ್ ದೂರನಾಗ ಒಬ್ಬ ಮನುಷ್ಯ ಇದ್ದಾರ, ಅವನು ಸಾಕ್ಷಿ ಹೇಳಂತ ಕರ್ಕೊಂಬಂದ್ರೆ, ನಾ ಇಲ್ರಿ ನಾ ಜಗಳನ ನೋಡಿಲ್ಲ, ನಾ ಅವ್ರದ್ದು ಇಬ್ಬರದು ಅಂತಾನವ. ಆತ್ಮ ಅಂತಃಕರಣ ಅಲ್ಲೇ ಐತಿ, ಅಂತಃಕರಣದ ಹವಣಾಗಿನದ ನಾವು ಆತ್ಮ ಏನ್ರಿ, ಕೂಟಸ್ಥ ಆತ್ಮ ಅಂತಃಕರಣ ಹವಣಾಗಿ ಅಲ್ಲೇ ಒಳಗದಾನ. ಅಂತಃಕರಣ ಒಳಗ ಐತಿ, ಆತ್ಮನೂ ಒಳಗೆ ಅದಾನ. ಸಮೀಪವರ್ತಿ ಅದಾನ ಇಲ್ರಿ, ಸಮೀಪವರ್ತಿ ಅದಾನ. ಅಂತಃಕರಣ ಧರ್ಮದಲ್ಲಿ ಬೆರ್ತಿಲ್ಲ, ಅಂತಃಕರಣ ಧರ್ಮದಲ್ಲಿ ಅವ ಬೆರ್ತಿಲ್ಲ. ಆದ್ದರಿಂದ ಸಮೀಪವರ್ತಿ ಇದ್ದು ಬೌದ್ಧ ಅಂದ್ರೆ ಅರು ಸ್ವರೂಪನಾಗಿರ್ತಾನೆ. ಅದಕ್ಕೆ ಅವ್ನಿಗೆ ಏನು ಅನ್ಬೇಕು? ಸಾಕ್ಷಿ ಅನ್ಬೇಕು. ಇನ್ನೊಂದು ದೃಷ್ಟಾಂತ, ಇನ್ನೊಂದು ಲಕ್ಷಣ ಹೇಳ್ತಾರೆ. ಅಥವಾ ಅಂತಃಕರಣ ಮತ್ತು ಅದರ ವೃತ್ತಿಯಲ್ಲಿ ಇದ್ದಂಥ ಚೇತನ ಮಾತ್ರವಾಗಿರುವುದರಿಂದ ಯಾವುದು ಸರ್ವಕ್ಕೆ ಸಾಕ್ಷಿಯಾಗಿರುತ್ತದೆಯೋ ಇವು ಸಾಕ್ಷಿ ಎಲ್ಲಿ ವರ್ತಿಸ್ತಾನೆ ಅಂದ್ರೆ ಅಂತಃಕರಣ ಮತ್ತು ಅದರ ವೃತ್ತಿಯಲ್ಲಿ ವರ್ತಿಸ್ತಾನೆ. ಮತ್ತು ಏನು ಹೇಳಿದ್ರೆ ಅವರು? ಇಷ್ಟೇ ಹೇಳಿಲ್ಲ, ಚೇತನ ಮಾತ್ರ ಅಂದ್ರೆ ಬರೀ ಅಂತಃಕರಣ ಅಥವಾ ಅಂತಃಕರಣ ವೃತ್ತಿಯಲ್ಲಿ ವರ್ತಿಸ್ತಾನ ಅಂದಿದ್ರೆ ಎಲ್ಲಿ ಅತಿವ್ಯಾಪ್ತಿ ದೋಷಕ್ಕಿತ್ತು? ಅಂತಃಕರಣ ವೃತ್ತಿಯಲ್ಲಿ ಮಾತ್ರ ವರ್ತಿಸುವುದಕ್ಕನ ಸಾಕ್ಷಿ ಅಂದಿದ್ರೆ, ಸುಖ ದುಃಖಗಳು ಅಂತಃಕರಣದಲ್ಲಿ ವರ್ತಿಸ್ತಾವ, ಹೌದಲ್ರಿ? ರಾಗದ್ವೇಷಗಳು ಅಂತಃಕರಣದಲ್ಲಿ ವರ್ತಿಸ್ತಾವ, ಅಂತಃಕರಣದಲ್ಲಿ ಅದಾವಿಲ್ಲವು. ಸುಖ ದುಃಖಗಳ ಅಂತಃಕರಣ ಅಥವಾ ಅಂತಃಕರಣ ವೃತ್ತಿಯಲ್ಲಿ ವರ್ತಿಸ್ತಾವ, ಅಲ್ಲಿ ಸಾಕ್ಷಿ ಅತಿವ್ಯಾಪ್ತಿ ಆಕಿತ್ತು. ಅದಕ್ಕೆ ಚೇತನ ಮಾತ್ರ ಇಟ್ರು. ಚೇತನ ಮಾತ್ರ ಪದ ಯಾಕೆ ಇಟ್ರು? ಚೇತನ ಮಾತ್ರ ಪದ ಯಾಕೆ ಇಟ್ರು ಅವರು? ಚಿದಾಭಾಸನು ಅಂತಃಕರಣ ವೃತ್ತಿಯಲ್ಲಿ ವರ್ತಿಸ್ತಾನ. ಚಿದಾಭಾಸನು ಏನಂದ್ರವ? ಆದ್ರೆ ಅವ ಚೇತನ ಮಾತ್ರ ಅಲ್ಲ, ಅವ ಚೇತನ ಲಕ್ಷಣ ರಹಿತತ್ವ ಸತಿ ಚೇತನವತ್ತ ಅವಭಾಸತೆ. ಚೇತನದ ಲಕ್ಷಣದಂತೆ ಕಂಡು ಬರ್ತಾನ, ಚೇತನದಂತೆ ಕಂಡು ಬರ್ತಾನ. ಚೇತನ ಲಕ್ಷಣ ಅವನಲ್ಲಿ ಇಲ್ಲ. ಚೇತನ ಲಕ್ಷಣ ಇಲ್ಲ ಅಂದ್ರೆ ಏನು? ಚೈತನ್ಯದ ಲಕ್ಷಣ ಏನು? ಚೈತನ್ಯದ ಲಕ್ಷಣ ಅಂದ್ರೆ ಯಾವುದು ಜ್ಞಾನ ಸ್ವರೂಪವಾಗಿರುತ್ತದೆಯೋ, ಘಟಪಟಾದಿಗಳನ್ನು ಎದುರಿಟ್ಟಾಗಿ ಅರಿಯುತ್ತದೆಯೋ, ಮನ ಇಂದ್ರಿಯಾದಿಗಳು ಅವಿಷಯವಾಗಿರುತ್ತದೆಯೋ, ಅದಕ್ಕೆ ಚೇತನ ಅಂದ್ರೆ. ಆದ್ರೆ ಚಿದಾಭಾಸ ಹಂಗಿಲ್ಲವ. ಘಟಪಟಾದಿಗಳನ್ನ ಎದುರಿಟ್ಟಾಗಿ ಅರಿತಾನ, ಆದ್ರೆ ಅವ ಸಾಕ್ಷಿಗೆ ವಿಷಯ ಆಗ್ಯಾನ. ಯಾವುದಕ್ಕೂ ವಿಷಯ ಆಗಬಾರ್ದ, ಅವ ಸಾಕ್ಷಿ ಅದಾನ. ಸಾಕ್ಷಿಗೆ ವಿಷಯ ಆಗ್ಯಾನಂದ್ರೆ ಇವಂಗೆ ಚೇತನ ಆಗ್ತಾನ? ಚಿದಾಭಾಸ. ಮತ್ತು ಅಧಿಕ ದೇಶ ಅಧಿಕ ಕಾಲದಲ್ಲಿರೋದಕ್ಕನ ಚೇತನ ಅಂತಾರ. ಚಿದಾಭಾಸ ಅಧಿಕ ಕಾಲ ಅಧಿಕ ದೇಶದಲ್ಲಿ ಇಲ್ಲ. ಅಂತಃಕರಣ ಎಷ್ಟು ದೇಶ ಐತೆ ಅಂತ ಅಲ್ಲಿ ಅಷ್ಟ ಅದಾನ ಚಿದಾಭಾಸ. ಮತ್ತು ಅಧಿಕ ಕಾಲ ಇಲ್ಲ ಅಂದ್ರೆ ಬ್ರಹ್ಮಜ್ಞಾನ ಕಾಲದಲ್ಲಿ ಅದಾನ. ನಾವ ಬ್ರಹ್ಮಜ್ಞಾನ ಕಾಲದಲ್ಲಿ ಚಿದಾಭಾಸ ನಿವೃತ್ತಿ ಆಗಿರ್ತತೆ, ಬಾಧ ಆಗಿರ್ತತೆ. ಆದ್ದರಿಂದ ಚೇತನ ಹೌದು, ಅವನು ಚೇತನಂತೆ ವರ್ತಿಸ್ತಾನೆ, ಚೇತನ ಅಲ್ಲ. ಅದಕ್ಕೆ ಮಾತ್ರ ಪದ ಇಟ್ರು ಅಂದ್ರೆ ಚಿದಾಭಾಸ ನಿವೃತ್ತಿ ಆಯ್ತು. ಬರೀ ಚೇತನ ಮಾತ್ರಕ್ಕನ ಸಾಕ್ಷಿ ಎಂದಿದ್ರ ಚೇತನ ಮಾತ್ರಕ್ಕನ ಸಾಕ್ಷಿ ಅಂದಿದ್ರೆ ಬ್ರಹ್ಮವು ಚೇತನ ಮಾತ್ರ ಅದ, ಬ್ರಹ್ಮಗ ಸಾಕ್ಷಿ ಅನ್ಬೇಕಾಗಿತ್ತು. ಬ್ರಹ್ಮ ಸಾಕ್ಷಿನ ಅದಾನ, ಪದಾರ ಯಾಕೆ ಬ್ರಹ್ಮ ಅಂತ ಬಳಸ್ಬೇಕಾಗಿತ್ತು? ಅಲ್ಲಿ ಹೊರಗಿದ್ದಕ್ಕೆ ಬ್ರಹ್ಮ, ಒಳಗಿದ್ದಕ್ಕೆ ಸಾಕ್ಷಿ ಅಂತ ಯಾಕೆ ಅನ್ಬೇಕಾಗಿತ್ತು? ಒಂದೇ ವಸ್ತು ಇದ್ರು ಚೇತನ ಮಾತ್ರವೇ ಸಾಕ್ಷಿ ಅಂದ್ರೆ ಬ್ರಹ್ಮ ಚೇತನ ಮಾತ್ರ ಅದಾನ. ಆದ್ದರಿಂದ ಬ್ರಹ್ಮ ಪದದಲ್ಲಿ ಅತಿವ್ಯಾಪ್ತಿ ಆಗಬಾರ್ದು ಅಂತೇಳಿ ಅಂತಃಕರಣದಲ್ಲಿ ವರ್ತಿಸುವುದಕ್ಕೆ ಸಾಕ್ಷಿ ಅಂತೀವಿ ನಾವು. ಅಂತಃಕರಣ ಅಥವಾ ಅಂತಃಕರಣ ವೃತ್ತಿಯಲ್ಲಿ ವರ್ತಿಸೋದಕ್ಕನ ಸಾಕ್ಷಿ ಅಂತೀವಿ. ವಸ್ತು ಅದ ಇರಬಹುದು, ಚೇತನದ ಇರ್ಬೋದು. ಹೊರಗಿಂದಕ್ಕೆ ಬ್ರಹ್ಮ ಅಂತೀವಿ, ಒಳಗಿಂದಕ್ಕೆ ಸಾಕ್ಷಿ ಅಂತೀವಿ. ಹೊರಗಿಂದಕ್ಕೆ ಸಾಕ್ಷಿ, ಒಳಗಿಂದಕ್ಕೆ ಬ್ರಹ್ಮ. ಬ್ರಹ್ಮನ ಐತ್ರಿ, ನಾ ಬ್ರಹ್ಮ ಇದ್ದೇನೆ ಅಂತ ಅನುಭವ ಅದ, ಆದ್ರೂ ಪದ ಬಳಸುವಾಗ ಸಾಕ್ಷಿ ಬ್ರಹ್ಮ ಅಂತೇವಿಲ್ಲ.
ಅಂದ್ರೆ ಅಂತಃಕರಣದ ಹವಣಾಗಿ ತೋರುವುದು, ಅಂತಃಕರಣದಲ್ಲಿ ಅಂತಃಕರಣಕ್ಕೆ ಇದಿಟ್ಟಾಗಿ ಬೆಳಗುವುದು ಸಾಕ್ಷಿ ಅಂತೀವಿ. ವಸ್ತು ಮಾತ್ರ ಒಂದೇ ಇದೆ, ಬ್ರಹ್ಮ ಬೇರೆ ಅಲ್ಲ, ಸಾಕ್ಷಿ ಬೇರೆ ಅಲ್ಲ. ಆದರೆ ಬರೀ ಚೇತನ ಮಾತ್ರ ಅಂದ್ರೆ ಬ್ರಹ್ಮದಲ್ಲಿ ಅತಿವ್ಯಾಪ್ತಿ ಆಕೈತೆ ಅಂತೇಳಿ ಮತ್ತು ಅಂತಃಕರಣ ವೃತ್ತಿ ಅಥವಾ ಅಂತಃಕರಣದಲ್ಲಿ ವರ್ತಿಸುವ ಅದೇ ಚೇತನ ಅಂತ, ಬೇರೆ ಚೇತನ ಅಲ್ಲದು, ಈ ರೀತಿಯಾಗಿ ಹೇಳಿದರು. ಮತ್ತು ಆತ್ಮ ಹೆಂಗದ ನಾವ ಮೂರು ಕಾಲ ಅಂದ್ರೆ ಜಾಗ್ರ, ಸ್ವಪ್ನ, ಸುಸುಪ್ತಿ. ಮತ್ತು ಮೂರು ಕಾಲ ಅಂದ್ರೆ ಬಾಲ್ಯ, ಯೌವನ, ವೃದ್ಧಾಪ್ಯ, ಮರಣಾವಸ್ಥೆ ಮೊದಲಾದವು. ಮತ್ತು ಭೂತಕಾಲ, ವರ್ತಮಾನ ಕಾಲ, ಭಾವಿ ಕಾಲ, ಎಲ್ಲ ಕಾಲದಲ್ಲಿ ಅನುಸೂತನಾಗ್ಯಾನ. ಏನ್ರಿ? ಮೂರು ಕಾಲ ಅಂದ್ರೆ ಜಾಗ್ರದಾದಿ, ಬಾಲ್ಯಾದಿ, ಭೂತಾದಿಯಲ್ಲಿ ಅಬಾಧಿತನಾಗಿರುವುದರಿಂದ. ಅಂದ್ರೆ ಅಬಾಧಿತ ಅಂದ್ರೇನು? ಬಾಧ ಹೊಂದುವುದಿಲ್ಲ ಅಂತ. ಒಂದು ಅವಸ್ಥೆಗಳು ತೋರುವಾಗ ಒಂದು ಅವಸ್ಥೆಗಳು ತೋರುವುದಿಲ್ಲ ಕರೆ, ಆದ್ರೆ ಆತ್ಮ ಎಲ್ಲ ಅವಸ್ಥೆಗಳು ಅದಾನ. ಬಾಲ್ಯಾವಸ್ಥೆ ಹೋಗಿ ಯೌವನಾವಸ್ಥೆ ಬರ್ತದೆ, ಯೌವನಾವಸ್ಥೆ ಹೋಗಿ ವೃದ್ಧಾಪ್ಯ ಬರ್ತದೆ, ವೃದ್ಧಾಪ್ಯ ಹೋಗಿ ಮರಣಾವಸ್ಥೆ ಬರ್ತದೆ. ಆದ್ರೆ ಆತ್ಮ ಏನಾರ ಬದಲಾವಣೆ ಆಗೇನನ್ರಿ? ವರ್ತಮಾನ ಹೋಗಿ ಭೂತ್ಕಾಲ ಹೋಗಿ ವರ್ತಮಾನ ಬರ್ತದೆ, ವರ್ತಮಾನ ಹೋಗಿ ಭಾವಿ ಕಾಲ ಬರ್ತದೆ. ಆದ್ರೆ ಆತ್ಮ ಹೆಂಗದಾನೆ ಹಂಗೆ ಅದ, ಅದಕ್ಕೆ ಬಾಧ ಅವನಿಗಿಲ್ಲ. ಮೂರು ಕಾಲಗಳ ಎಲ್ಲವನ್ನು ಪ್ರಕಾಶಕನಾಗಿರುವುದರಿಂದ, ಮೂರು ಕಾಲಗಳಲ್ಲಿ ಎಲ್ಲವನ್ನು ಪ್ರಕಾಶಕ ಮಾಡುವನಾಗಿರುವುದರಿಂದ ಅಂದ್ರೆ ಎಲ್ಲವನ್ನು ಇದರಿಟ್ಟಾಗಿ ಅರಿಯುವುದರಿಂದ. ಮೂರು ಅವಸ್ಥೆಗಳು ಎಲ್ಲವೂ ಬೇರಿಟ್ಟು ಅರಿಯುವುದಾಗಿ ಮೀರಬಾರದು ಚಿತ್ತೆ ಅಂತ ಹೇಳ್ಯಾರ ನೋಡ್ರಿ. ಏನ್ರಿ? ಮೂರು ಅವಸ್ಥೆ ಒಳಗ ಎಲ್ಲವನ್ನ ಬೇರಿಟ್ಟು ಅರಿಯುವುದು ಯಾವ್ದದ? ಅದು ಮೀರಬಾರದು ಚಿತ್ತು. ಅಂದ್ರೆ ಅದನ್ನು ಮೀರಿಸುವಂಥ ಚಿತ್ತು, ಅಂದ್ರೆ ಅದನ್ನು ಅರಿಯುವ ಚಿತ್ತು ಮತ್ತೊಂದು ಯಾವುದಿಲ್ಲ ಅಂತ. ಯಾವುದು ಎಲ್ಲವನ್ನ ಪ್ರಕಾಶ ಮಾಡುವುದು ಅದು ಚಿತ್ತಾಗಿರುತ್ತದೆ, ಅದು ಆತ್ಮವಾಗಿರುತ್ತದೆ. ಪರಮ ಪ್ರೇಮಕ್ಕೆ ವಿಷಯನಾಗಿರುವುದರಿಂದ ಸದ್ರೂಪ ಹೇಳಕತ್ತಾರ, ಚಿದ್ರೂಪ ಹೇಳಕತ್ತಾರ, ಈಗ ಆನಂದ ಹೇಳಕತ್ತಾರ. ಏನ್ರಿ? ಪರಮ ಪ್ರೇಮಕ್ಕೆ ವಿಷಯನಾಗಿರುವುದರಿಂದ, ಪರಮ ಪ್ರೇಮಾಸ್ಪದ ರೂಪತ್ವಾತ್ ಆತ್ಮ ಆನಂದ ರೂಪ. ಎಲ್ಲ ಪ್ರೇಮಕ್ಕಿಂತ ಹೆಚ್ಚಿನ ಪ್ರೇಮ ಎಲ್ಲಿ ಐತಿ ಅಂತಂದ್ರೆ ನನ್ನ ಆತ್ಮದಲ್ಲಿ ನನ್ನ ಪ್ರೇಮ ಜಾಸ್ತಿ ಅದ. ವಿತ್ತಾತ್ ಪುತ್ರ ಪ್ರಿಯ, ಪುತ್ರಾತ್ ಪಿಂಡಂ, ಪಿಂಡಾತ್ ತತೇಂದ್ರಿಯಂ, ಇಂದ್ರಿಯಾಶ್ಚ ಪ್ರಾಣಪ್ರಿಯ, ಪ್ರಾಣಾತ್ ಆತ್ಮ ಪರಮ ಪ್ರಿಯ. ಹೌದಲ್ಲ? ಈಗ ವಿಚಾರ ಮಾಡ್ಕೊಂತ ಹೋದ್ರಿ ನೀವು, ಎಲ್ಲರಿಗೂ ವ್ಯವಹಾರದಾಗ ದುಡ್ಡು ಬೇಕು, ದುಡ್ಡಿನ ಮೇಲೆ ಪ್ರೇಮ ಇರ್ತಾವ. ಅದು ಪ್ರೇಮರ ನಿಜ ಅನ್ನೋ ಅಂತ ಕೇಳಿ ವಿಚಾರ ಮಾಡಿ ಹೊರಗಲಿಗೆ ಹಚ್ಚಿದ್ರೆ ಒಂದು ಸಾಕಷ್ಟು ದುಡ್ಡು ಗಳಿಸಾಕ ಬೇರೆ ಕಡೆ ಹೋಗ್ತಿರ್ಬೇಕು, ದುಡ್ಡು ಗಳಿಸ್ಬೋದು ಅವ. ಆದರೆ ಅದಕ್ಕಿಂತ ಪ್ರೀತಿ ಎಲ್ಲಿ ಅದ ಅಂದ್ರೆ ಒಬ್ಬನೇ ಮಗ ಅದಾನ, ಮಗನ ಮೇಲೆ ಅದ. ಅಕಸ್ಮಾತಾಗಿ ಮಗ ಒಂದು ಏನಾರ ಅಪರಾಧ ಮಾಡಿ ಜೈಲಿಗೆ ಹೋಗೋ ಪ್ರಸಂಗ ಬಂದ್ರೆ, ಇಷ್ಟು ದುಡ್ಡು ಕೊಟ್ರೆ ನಿನ್ನ ಮಗನ ಜೈಲಿಗೆ ಕಳಿಸೋದಿಲ್ಲ, ಬಿಡುಗಡೆ ಮಾಡ್ತೀವಿ ಅಂತ ಕೇಳಿದ್ರೆ, ಆ ಗಳಿಸಿದ ದುಡ್ಡಿನಾಗ ಸ್ವಲ್ಪ ಭಾಗ ಕೊಟ್ಟು ಅವ್ನು ಬಿಡಿಸ್ಕೊಂಬರ್ತಾನೆ. ಪ್ರೇಮ ಎಲ್ಲಿ ಬಂತು ಈಗ? ಈಗ ದುಡ್ಡಿನ ಮ್ಯಾಗಿಂದ ಹೋಗಿ ಎಲ್ಲಿ ಬಂತು? ಮಗನ ಮೇಲೆ ಬಂತು. ಮಗನ ಮ್ಯಾಗಿನಕ್ಕಿಂತ ಪ್ರೇಮ ಈ ನನ್ನ ಶರೀರದಲ್ಲಿ ಅದ, ಈ ಶರೀರ ಮೇಲೆ ಬಂತು, ಈ ಬರ್ತತಿ. ಯಾಕಂದ್ರೆ ಈಗ ನೋಡಿ, ಅಕಸ್ಮಾತಾಗಿ ಕೈಯಾಗ ದುಡ್ಡು ಇದ್ದಿದ್ದಿಲ್ಲ, ಶರೀರಕ್ಕೆ ರೋಗ ಬಂತು, ದವಾಖಾನೆ ತೋರಿಸ್ಬೇಕಂತಂದ್ರೆ ಲಕ್ಷಗಟ್ಟಲೆ ರೊಕ್ಕ ಕೇಳಕತ್ತ. ಮಗನ್ನ ಒಬ್ಬನ ಕಡೆ ದುಡ್ಯಾಕಿಟ್ಟು ಏನ್ರಿ ಅವಂತ ನಿನ್ನ ಮಗನ ದುಡ್ಯಾಕಿಡಪ್ಪ, ನಾ ರೊಕ್ಕ ಕೊಡ್ತಾನೆ ಅಂತಾನೆ. ಮತ್ತೊಬ್ಬ ಸೌಕಾರ ದುಡ್ಯಾಕಿಟ್ಟು ಏನು ಮಾಡ್ತಾನಂತಂದ್ರೆ ತನ್ನ ಶರೀರ ಸಲುವಾಗಿ ರೊಕ್ಕ ತೊಗೊಂಬರ್ತಾನಿಲ್ಲ. ಹಂಗಾರೆ ಮಗನ ಮ್ಯಾಗಿನ ಪ್ರೇಮ ಎಲ್ಲಿ ಬಂತು? ಶರೀರದ ಮೇಲೆ ಬಂತು. ಶರೀರ ಮ್ಯಾಗಿನ ಪ್ರೇಮ ಇಂದ್ರಿಯಗಳ ಮೇಲೆ ಬೈತಿ. ಶರೀರಕ್ಕಿಂತಲೂ ಪ್ರೇಮ ಏನು ಮೇಲೆ? ಇಂದ್ರಿಯ ಮೇಲೆ ಜಾರ್ತದ. ಈ ಅಕಸ್ಮಾತ್ ಜಗಳಾಡೋ ಹೊತ್ನ್ಯಾಗ ಏನು ಅವನು ಹೊಡಿತಿದ್ದ, ಇವನು ಮುಖ ಹೊಡಿತಿದ್ದ, ಮುಖ ಮುಚ್ಕೊಂತಾನ ಹೊರತು ಬೆನ್ನು ಕೊಡ್ತಾನ. ಯಾಕಂದ್ರೆ ಇಂದ್ರಿಯಗಳೆಲ್ಲ ಮುಖದಾಗ ಜಾಸ್ತಿ ಅದಾವ. 5 ಇಂದ್ರಿಯಗಳೆಲ್ಲಿದಾವ? ಮುಖದಾಗ ಅದಾವ. ಒಟ್ಟು ಬೆನ್ನಾಗ ಯಾವ ಇಂದ್ರಿಯಗಳಿಲ್ಲಲ್ಲ. ಬೆನ್ನಾಗ ಯಾವ ಇಂದ್ರಿಯಗಳದಾವ? ಅಲ್ಲಿ ಇಂದ್ರಿಯಕ್ಕಿಂತಲ್ಲ ಪ್ರೇಮ ಹೆಚ್ಚಿಗೆ ಎಲ್ಲಿ ಬರ್ತದೆ? ಪ್ರಾಣದ ಮೇಲೆ ಬರ್ತದೆ. ಈಗ ಕಾಲ ಶುಗರ್ ಆಗಿತ್ತಂತ ತಿಳ್ಕೊರಿ, ಗ್ಯಾಂಗ್ರೀನ್ ಆಯ್ತು, ಹೌದಲ್ಲ? ಈಗ ಕಾಲು ಕಟ್ ಮಾಡಲಿಲ್ಲ ಅಂದ್ರೆ ನಿನ್ನ ಜೀವ ಪ್ರಾಣ ಹೋಗ್ತದೆ ಅಂತಂದ್ರೆ ಕಾಲು ಕಟ್ ಮಾಡಿಸ್ಕೊಂಡು ಜೀವಂತವಾಗಿ ಉಳಿತಾನಿಲ್ಲ. ಎಲ್ಲಿ ಬಂತು? ಈಗ ಇಂದ್ರಿಯ ಮ್ಯಾಗಿನ ಪ್ರೇಮ ಪ್ರಾಣದ ಮೇಲೆ ಬಂತು. ಪ್ರಾಣದ ಮೇಲಕ್ಕಿಂತ ಪ್ರೇಮ ಆತ್ಮನ ಮೇಲೆ ಅದ.
ಈಗ ಅಕಸ್ಮಾತಾಗಿ ಸಮಾಜದೊಳಗೆ ಒಂದು ಅಪಮಾನ ಆಗೋ ಪ್ರಸಂಗ ಬಂದಿತ್ತು ಅಥವಾ ಒಂದು ನಿವಾರಣೆ ಆಗಲಂತ ರೋಗ ಇತ್ತು ಅಂತಂದರೆ ನಾವು ವಿಷ ಕೊಡೋದು ಅಥವಾ ಏನಾರ ಒಂದು ಆತ್ಮಹತ್ಯೆ ಮಾಡಿಕೊಂಡು ನಾನು ಜೀವ ಕಳ್ಕೊಂಡ್ರೆ ನಾನು ಸುಖವಾಗಿರ್ತಾನಂತ ಪ್ರಾಣವನ್ನು ತ್ಯಜಿಸಕ್ಕೆ ಸಿದ್ಧದಾನ. ಅಂದಮೇಲೆ ಪ್ರಾಣದ ಮ್ಯಾಗಿನ ಪ್ರೇಮ ಎಲ್ಲಿ ಬಂತಂದ್ರೆ ಈಗ ಆತ್ಮ ಮ್ಯಾಗ ಬಂತು. ಎಲ್ಲವನ್ನ ಆರೈದು ನೋಡಲು ಇಲ್ಲವೆನಿಸಿದ ನೇಹ ಎಲ್ಲಿ ನಿಲ್ಲಿಸುವುದು ತನ್ನಲ್ಲಿ, ಅದರಿಂದ ಸುಖ ಅಂತ ಹೇಳಿದರು. ಇನ್ನು ನಿರ್ವಿಕಲ್ಪ ಸಮಾಧಿವಾನ್ ಯೋಗಿ ಜನ ತಮ್ಮನ್ನು ತಾವು ತಿಳಿದು ಯಾವುದನ್ನು ಧ್ಯಾನಿಸುತ್ತಾರೋ ಇಂಥ ಯಾವ ಪರಬ್ರಹ್ಮಕ್ಕೆ ಅಭಿನ್ನ ಆತ್ಮತತ್ವ ಇರುತ್ತದೆ, ಅದೇ ನಿನ್ನ ಸ್ವರೂಪ ಅಂದರೆ ನಿಜ ರೂಪವಾಗಿರುತ್ತದೆ. ಈಗ ನೋಡ್ರಿ, ನಿರ್ವಿಕಲ್ಪ ಸಮಾಧಿವಾನ್ ಯೋಗಿ ಜನ ತಮ್ಮನ್ನು ತಾವು ತಿಳಿದು ಯಾವುದನ್ನು ಧ್ಯಾನಿಸುತ್ತಾರೆ. ಈಗ ಯೋಗಾನಂದ ಒಂದದ, ಒಂದು ವಿದ್ಯಾನಂದ ಅಂತ ಒಂದದ. ಯೋಗಾನಂದ ಎಲ್ಲಿ ಪ್ರಾಪ್ತ ಆಗ್ತದಂದ್ರೆ ಸಗುಣಾಷ್ಟಾಂಗ ಸಮಾಧಿಯಲ್ಲಿ, ಸಗುಣಾಷ್ಟಾಂಗ ಸಾಧಿಸ್ಕೊಂಡು ಸಮಾಧಿ ಒಳಗೆ ನಿರ್ವಿಕಲ್ಪ ಸಮಾಧಿಗೆ ಹೋಗ್ತಾರಲ್ಲ, ಅಲ್ಲಿನೂ ಆನಂದಗಳು ಮುಳುಗಿರ್ತಾರ ಅವರು. ಅದನ್ನು ಅಲ್ಲಿ ತಮ್ಮನ್ನು ತಾವು ತಿಳಿದಿರೋದಿಲ್ಲ, ಆದ್ರೆ ಮನಸ್ಸ ಅದು ಆತ್ಮದಲ್ಲಿ ಅಡಗಿರ್ತದೆ, ಸಮಾಧಿ ಒಳಗೆ ಅಡಗಿರ್ತದೆ. ಆವಾಗ ಅಥವಾ ಜ್ಞಾನಿ ಜನರು ಬ್ರಹ್ಮತತ್ವನ ಅಥವಾ ಆತ್ಮತತ್ವವನ್ನು ತಿಳಿದಂಥ ಜ್ಞಾನಿ ಜನರು ಬ್ರಹ್ಮಾತ್ಮರ ಈ ಅಭೇದ ರೂಪ ಜ್ಞಾನ ಮಾಡಿಕೊಂಡು ಸ್ವರೂಪದ ಆನಂದದಲ್ಲಿ ಇರ್ತಾರಲ್ಲ, ಆ ಸ್ವರೂಪದಲ್ಲಿ ಆನಂದದಲ್ಲಿ ಇರ್ತಾರಲ್ಲ, ಆ ಆನಂದ ರೂಪವಾದ ಬ್ರಹ್ಮಚೇತನ ಅಥವಾ ಆತ್ಮಚೇತನ ಐತಲ್ಲ, ಅಂಥ ಆ ಪರಬ್ರಹ್ಮಕ್ಕೆ ಅಭಿನ್ನವಾದ ತತ್ವ ಆತ್ಮ ತಮ್ಮನ್ನು ತಾವು ತಿಳ್ಕೊಂಡಿರ್ತಾರಲ್ಲ, ತಿಳ್ಕೊಂಡಿರ್ತಾನಂದ್ರೆ ನಾವು ಬ್ರಹ್ಮ ಸ್ವರೂಪ ಇದ್ದೇನೆ ತಿಳ್ಕೊಂಡಿರ್ತಾರೆ ಇರುತ್ತದೆ. ಅದೇ ನಿನ್ನ ಸ್ವರೂಪ. ಯಾವ ಆನಂದವನ್ನು ಅನುಭವಿಸ್ತಾ ಇದ್ದಿ, ಯಾವುದು ಪರಬ್ರಹ್ಮಕ್ಕೆ ಅಭಿನ್ನವಾಗಿದೆಯೋ, ಯಾವುದು ಸತ್ತು ಚಿತ್ತು ಆನಂದ ಸ್ವರೂಪವಾಗಿರೋದೆಯೋ, ಯಾವುದು ನಿರ್ವಿಕಲ್ಪವಾಗಿರೋದೆಯೋ, ಯಾವುದು ನಿರುಪಾಧಿಕವಾಗಿರೋದೆಯೋ, ನಿರಾವರಣ ನಿರ್ಲೇಪವಾಗಿರುತ್ತದೆಯೋ, ಅದೇ ಆತ್ಮ ನಿನ್ನ ಸ್ವರೂಪ ಐತೆ ನೋಡು. ಪಂಚಕೋಶಗಳನ್ನು ಅರಿತಾ ಇದೆ, 3 ದೇಹಗಳನ್ನು ಅರಿತಾ ಇದೆ, 3 ಅವಸ್ಥೆಗಳನ್ನು ಇದರಿಟ್ಟಾಗಿ ಅರಿಯುವಂಥದ್ದು ನಿನ್ನ ಸ್ವರೂಪ ಅಂತ ಹೇಳಲ್ಪಟ್ಟ ಆತ್ಮನ ವಿಶೇಷಣಗಳ ಹೇಳಲ್ಪಟ್ಟ ಆತ್ಮನ ವಿಶೇಷಣಗಳ ವಿಶೇಷ ವರ್ಣನ ಶ್ರೀ ವಿಚಾರಚಂದ್ರದ 7ನೇ ಅದರಂತೆ 8ನೇ ಕಲೆಯಲ್ಲಿ ನಾವು ಬರೆದಿದ್ದೇವೆ. ಆತ್ಮನ ಒಂದು ವಿಧೇಯ ವಿಶೇಷಣ, ಒಂದು ನಿಷೇಧ ವಿಶೇಷಣ ಅಂತ ಬರ್ತಾವ ಏನ್ರಿ. ಅವನ್ನ ವಿಚಾರಚಂದ್ರದಾಗ 7ನೇ ಕಲದಾಗ 8ನೇ ಕಲದಾಗ ಬರ್ದೇವಿ, ನೋಡ್ಕೋರಿ ಅಂತ ಹೇಳಿದರು ಏನ್ರಿ. ಪ್ರಪಂಚವನ್ನು ನಿಷೇಧ ಮಾಡಿ ಆತ್ಮನ ವಿಶೇಷಣ ಯಾವುದು, ಸದವಾ ಅವಿಧವ ಅಂತ ಹಿಂಗೆ ದೃಷ್ಟಾಂತ ಕೊಟ್ಟಾರವ್ರು ಏನ್ರಿ. ಅಲ್ಲಿ ನೋಡ್ಕೋರಿ ಅಂತ ಅಲ್ಲಿ ವಿಶೇಷವಾಗಿ ಬರ್ದೇವಿ ಅಂತ ಹೇಳಿದರು. ಇಲ್ಲಿ 87ನೇ ಟಿಪ್ಪಣಿ ಹೇಳ್ತಾರೆ ವಿಶೇಷಣ ಮೇಲೆ. ಇಲ್ಲಿ ಇದು ಆ ವಿಶೇಷಣಗಳ ಹೆಸರಿಂದ ವರ್ಣನವಿರುತ್ತದೆ. ಆತ್ಮನ ವಿಶೇಷಣ ವಿಧೇಯ ಮತ್ತು ನಿಷೇಧ್ಯ ಎಂಬುದು 2 ನಿಷೇಧ್ಯ ಭೇದದ 2 ಪ್ರಕಾರವಾಗಿರುತ್ತದೆ. ಅಲ್ಲಿ ಇದನ್ನು ಹೇಳಿದ್ರೆ ನೋಡ್ರಿ, ಒಂದು ವಿಧೇಯ ವಿಶೇಷಣ, ಇನ್ನೊಂದು ನಿಷೇಧ್ಯ ವಿಶೇಷಣ. ಅವುಗಳಲ್ಲಿ ಆತ್ಮನ ಸಾಕ್ಷಾತ್ ಬೋಧಕ ಯಾವ ವಿಶೇಷಣವಿರುತ್ತದೆಯೋ ಅವು ವಿಧೇಯ ವಿಶೇಷಣವನ್ನು ಹೇಳಲ್ಪಡುತ್ತದೆ. ಅಲ್ಲಿ ಹೇಳಿದ್ದನ್ನು ಟಿಪ್ಪಣಿ ಒಳಗೆ ಹೇಳಿದ್ರೆ ಮತ್ತೆ ಸ್ವಲ್ಪ ತಿಳಿಸ್ಕೊಡೋದು ಅಂತ ಹೇಳಿ. ಆತ್ಮನ ಸಾಕ್ಷಾತ್ ಲಕ್ಷಣ ಹೇಳೋದು. ಈಗ 4 ಮಂದಿ ಹೊಂಟಾರ, ಒಬ್ಬವ ಏನಪ್ಪ ಅಂದ್ರೆ ಟೊಪ್ಪಿಗೆ ಹಾಕ್ಯಾನ, ನಾ 3 ಮಂದಿ ಟೊಪ್ಪಿಗೆ ಹಾಕಿಲ್ಲ. ಟೋಪಿ ಅಂದ್ರೆ ಕರೆದ್ರ ಟೋಪಿ ಉಳ್ಳವನ ಅಂದ್ರೆ ಅವನ ಹೊಳ್ಳಿ ನೋಡ್ತಾನ, ಹೌದಲ್ಲ. ಮತ್ತೊಬ್ಬರಿಗೆ ಹೇಳ್ಬೇಕಾಗೈತಿ, 3 ಮಂದಿ ಟೋಪಿ ಇಲ್ಲವ್ರು ಅದಾರಲ್ಲ, ಅವ್ರನ್ನ ಬಿಟ್ಟು ಇನ್ನೊಬ್ಬ ನಾನು ನೋಡು ಅವ್ನ ಕರಿ ಅಂತೀವಿ. 3 ಮಂದಿ ಅದಾರ, 4 ಮಂದಿ ಒಳಗೆ 3 ಮಂದಿ ಟೋಪಿ ಹಾಕಿಲ್ಲ, ಅವ್ರನ್ನ ಬಿಡು. ಟೋಪಿ ಹಾಕ್ದಾವ ಅಂದಿಲ್ಲ ನಾವು, ಟೋಪಿ ಇಲ್ದವ್ರು ಏನದಾರ ಅವ್ರನ್ನ ಬಿಟ್ಟು ಮತ್ತೊಬ್ಬ ಅದ ನೋಡು ಅವ್ನ ಕರಿ ಅಂತೀವಿ. ಅಂದ್ರೆ ಟೋಪಿ ಹಾಕದವನ್ನ ಕರಿ ಅಂತ ಅರ್ಥ. ವಿಧೇಯ ಅಂದ್ರೆ ಸಾಕ್ಷಾತ್ತಾಗಿ ಬೋಧಿಸುವುದು. ನಿಷೇಧ್ಯ ಅಂತಂದ್ರೆ ಅದರ ಸಮೀಪವಿದ್ದ ಅಥವಾ ಅದಕ್ಕೆ ಉಪಾಧಿಯಾದಂಥ ಆ ವಸ್ತುಗಳನ್ನು ನಿಷೇಧ ಮಾಡಿ ಬೋಧಿಸುವುದು. ನಿಷೇಧ್ಯ ಅಂದ್ರೆ ಈಗ ಪ್ರಪಂಚ ಒಂದು ತೋರಾಕತ್ತ ಕಲ್ಪಿತವಾಗಿ, ಅದ್ರದ್ದು ಲಕ್ಷಣ ಅದಾವ, ಕಲ್ಪಿತ ಲಕ್ಷಣಗಳದಾವ, ಹೌದಲ್ಲ. ಅವನ್ನ ಬೇರ್ಪಡಿಸಿದ್ರೆ ಆತ್ಮ ಲಕ್ಷಣ ತಾನೇ ತೋರ್ತದಲ್ಲಿ. ಅದಕ್ಕೆ ಸಾಕ್ಷಾತ್ತಾಗಿ ಹೇಳೋದು
ವಿಧೇಯ ಏನ್ರಿ, ನಿಷೇಧ ಮಾಡಿ ಹೇಳುವುದು ನಿಷೇಧ್ಯ ಲಕ್ಷಣ. ಈಗ ಸದವಾ ಅಂದ್ವಿ, ಸದವಾ ಸ್ತ್ರೀ ಅಂದ್ವಿ ಅಂದ್ರೆ ಏನು ಅರ್ಥ? ಪತಿ ಉಳ್ಳವರು, ಪತಿ ಉಳ್ಳ ಹೆಣ್ಮಗಳು ಸದವಾ ಸ್ತ್ರೀ ಅಂದ್ವಿ. ನಾವು ಇನ್ನೊಂದು ಪದ ಬಳಸ್ತೇವೆ, ಅವಿಧವಾ ಅಂತೇವೆ. ಅವಿಧವಾ ಅಂದ್ವಿ. ಯಾರು? ಅವಿಧವಾ ಅಂದ್ರ ಪತಿ ಉಳ್ಳವಳೆ ಅಂತ ಅರ್ಥ. ವಿಧವಾ ಅಂದ್ರೆ ಪತಿ ಸತ್ತಾವಕಿ, ಪತಿ ಸತ್ತಿರ್ತಾರ ಆ ಹೆಣ್ಮಗಳ. ಅವಿಧವಾ ಅಂದ್ವಿ ಅಂದ್ರೆ ವಿಧವಾ ನಿಷೇಧ ಮಾಡಿ ಅವಿಧವಾ ಹೇಳಿದ್ರೆ ಪತಿ, ಅದು ಎರಡು ಅರ್ಥ ಒಂದ ಅಂತ ಅರ್ಥ. ಹೌದಲ್ರಿ? ಸದವಾ ಅಂದ್ರೆ ಡೈರೆಕ್ಟ್ ಹೇಳಿದ್ವಿ, ಅವಿಧವಾ ಅಂದ್ರೆ ವಿಧವಾ ನಿಷೇಧ ಮಾಡಿ ಹೇಳಿದ್ವಿ. ಹಂಗ ಆತ್ಮನ ಲಕ್ಷಣ ಏನೈತಲ್ಲ, ಒಂದು ನಿಷೇಧ್ಯ ಅದ, ಒಂದು ಏನಪ್ಪ ಅಂತಂದ್ರೆ ಒಂದು ಸಾಕ್ಷಾತ್ ಬೋಧಕ ಅದ, ಇನ್ನೊಂದು ನಿಷೇಧ್ಯ ಅದ. ಅದಕ್ಕೆ ಒಂದು ವಿಧೇಯ ರೂಪ ವಿಶೇಷಣ, ಒಂದು ನಿಷೇಧ ರೂಪ ವಿಶೇಷಣ ಅಂತ ಹೇಳ್ತಾರ. ಇಲ್ಲಿ ಆತ್ಮನ ವಿಧೇಯ ರೂಪ ವಿಶೇಷಣಗಳನ್ನ ಸಾಕ್ಷಾತ್ತಾಗಿ ಹೇಳೋದು ನೇರವಾಗಿ. ಹಂಗಾರ ಅವು ಯಾವುವು ಅಂದ್ರೆ 10 ಅದಾವ. ಏನು ಯಾವುದು? ಸತ್, ಚಿತ್, ಆನಂದ, ಬ್ರಹ್ಮ, ಸ್ವಯಂ ಪ್ರಕಾಶ, ಕೂಟಸ್ಥ, ಸಾಕ್ಷಿ, ದೃಷ್ಟ, ಉಪದೃಷ್ಟ. ನೋಡ್ರಿ ಇವು 10 ಅದಾವ ನೋಡ್ರಿ. ಇವೇನಾರ ಪ್ರಪಂಚದ ಬಗ್ಗೆ ಗೊಡಿಗೆ ಹೋಗ್ಯಾವ ನೀವು ಲಕ್ಷಣಗಳು ಡೈರೆಕ್ಟ್ ಹೇಳಿದ್ವು. ಆತ್ಮನ ಡೈರೆಕ್ಟ್ ಲಕ್ಷಣ ಹೇಳ್ಬಿಟ್ಟು ಸತ್ತು, ಚಿತ್ತು, ಆನಂದ, ಆಮೇಲೆ ಬ್ರಹ್ಮ ಏನ್ರಿ, ಸ್ವಯಂ ಪ್ರಕಾಶ ಆತ್ಮಂದ ಅದಲ್ಲ. ಆಮೇಲೆ ಕೂಟಸ್ಥ, ಸಾಕ್ಷಿ, ದೃಷ್ಟ, ಉಪದೃಷ್ಟ. ಆತ್ಮನಿಗೆ ಉಪದೃಷ್ಟ ಅಂತಾರ, ಸಮೀಪ ಇದ್ದ ಮವ ಅಂತ ಈ ರೀತಿ ಹೇಳ್ತಾರೆ. ಏಕ ಎಷ್ಟಲ್ರಿ? ಉಪದೃಷ್ಟ ಮತ್ತು ಏಕ. ಏಕಂದ್ರೆ ಒಬ್ಬನೇ ಅದ, ಸ್ವಗತಾದಿ ಭೇದವಿಲ್ಲವ ಅಂತ ಇವೇ ಮೊದಲಾದಗಳಿರುತ್ತವೆ. ಹೇಗೆಂದರೆ ಸದವಾ ಎಂಬ ಶಬ್ದ ವಿಧವಾ ಸ್ತ್ರೀಯ ನಿಷೇಧ ಮಾಡಿ ಸುವಾಸಿನಿ ಎಂದು ಸಾಕ್ಷಾತ್ ಬೋಧಕವಾಗಿರುತ್ತದೆ. ಸದವಾ ಅನ್ನುವಂಥ ಶಬ್ದ ಅಂದ್ವಿ ಅಂದ್ರೆ ವಿಧವಾ ಅನ್ನುವಂಥ ಶಬ್ದವನ್ನು ತಾನೇ ನಿಷೇಧ ಮಾಡ್ತವ. ನಾವು ನಿಷೇಧ ಮಾಡೋದು ಬೇಡ. ಅದಕ್ಕೆ ಗಂಡ ಪತಿ ಉಳ್ಳವಳು ಅನ್ನೋದ್ರಿಂದ ಆ ಪತಿ ಇಲ್ಲದ ಹೆಣ್ಮಗಳನ್ನು ನಿಷೇಧ ಮಾಡಿಬಿಡ್ತಾರೆ. ಅದಕ್ಕೆ ಸದವಾ ಎಂಬ ಶಬ್ದ ವಿಧವಾ ಎಂಬ ಸ್ತ್ರೀಯ ನಿಷೇಧ ಮಾಡಿ ಸುವಾಸಿನಿ ಸ್ತ್ರೀಯ ಅಂದ್ರೆ ಪತಿ ಉಳ್ಳವಳ ಅಂತ, ಪತಿ ಉಳ್ಳ ಸ್ತ್ರೀಯ ಸಾಕ್ಷಾತ್ ಬೋಧಕವಾಗಿರುತ್ತದೆ. ಅದರಂತೆ ಸತ್ ಮೊದಲಾದ ಯಾವ ವಿಶೇಷಣಗಳಿರುತ್ತವೆಯೋ ಅವು ಅಸತ್ ಮೊದಲಾದ ಪ್ರಪಂಚದ ವಿಶೇಷಣಗಳ ನಿಷೇಧ ಮಾಡಿ. ಸತ್ ಅಂದ್ವಿ ಅಂದ್ರೆ ಅಸತ್ ತಾನ ನಿವಾರಣೆ ಆಗಿರ್ತದೆ. ಚಿತ್ ಅಂದ್ವಿ ಅಂದ್ರೆ ಜಡ ತಾನ ನಿವಾರಣೆ ಆಗಿರ್ತದೆ. ಆನಂದ ಅಂದ್ವಿ ಅಂದ್ರೆ ದುಃಖದ ನಿವಾರಣೆ ಆಗಿರ್ತದೆ. ಅಂದ್ರೆ ಆತ್ಮನ ಸಾಕ್ಷಾತ್ ಲಕ್ಷಣ ಹೇಳಿಬಿಟ್ಟು ಅಂದ್ರೆ ವಿಶೇಷ ಹೇಳಿಬಿಟ್ಟು ಅಂದ್ರೆ ಪ್ರಪಂಚದ ಅಸದಾದಿಗಳು ತಾವ ನಿವಾರಣೆ ಆಗಿರ್ತಾವ. ಅಂದ್ರೆ ಇವು ಬೇರ್ಪಡಿಸಲ್ಪಟ್ಟಿರ್ತಾವ. ಅದಕ್ಕೆ ನಿಷೇಧ ಮಾಡಿ ಸದಾದಿ ರೂಪ ಬ್ರಹ್ಮದ ಸಾಕ್ಷಾತ್ ಬೋಧಕವಾಗಿರುತ್ತದೆ. ಆದ್ದರಿಂದ ವಿಧೇಯ ವಿಶೇಷಣ ಅಂತ ಹೇಳಲ್ಪಡುತ್ತವೆ. ಪ್ರಪಂಚದ ನಿಷೇಧ ದ್ವಾರ ಆತ್ಮನ ಬೋಧಕ ಯಾವ ವಿಶೇಷಣಗಳಿರುತ್ತವೆಯೋ ಅವು ನಿಷೇಧ ಎಂದು ಹೇಳಲ್ಪಡುತ್ತವೆ. ಪ್ರಪಂಚದ ವಿಶೇಷಣಗಳನ್ನ ನಿಷೇಧ ಮಾಡಿ ಆತ್ಮನ ವಿಶೇಷಣಗಳನ್ನು ಹೇಳುವುದಕ್ಕೆ ಅದಕ್ಕೆ ನಿಷೇಧ ರೂಪ ವಿಶೇಷಣ ಅಂತಾರೆ. ಅದು ಅದನ್ನೇ ಹೇಳ್ತದೆ, ಅದೇ ಅರ್ಥಕ್ಕರ ಹೋಗಿ ಮುಟ್ಟಿಸ್ತದೆ. ಹೆಂಗ್ರಿ? ಡೈರೆಕ್ಟ್ ಹೂಳಿಗೆ ಹೋಗೋದು, ಇಲ್ಲ ಅಂದ್ರೆ ಸ್ವಲ್ಪ ಹಳ್ಳಿ ಸುತ್ತಾಕಿ ಬರೋದು. ಹೌದಲ್ಲ? ಆ ಹಳ್ಳಿ ಮೇಲೆ ಬರೋದು. ಹಂಗ ಏನಪ್ಪಾ ಅಂತಂದ್ರೆ ಪ್ರಪಂಚ ರೂಪ ಏನು ಇದು ಪ್ರಪಂಚದ ವಿಶೇಷಣಗಳದಾವಲ್ಲ ಅವನ್ನ ನಿಷೇಧ ಮಾಡಿ ಆತ್ಮನನ್ನು ಆತ್ಮ ಲಕ್ಷಣಗಳನ್ನು ತಿಳಿಸ್ಕೊಡೋದು. ಆದ್ದರಿಂದ ಏನಂತಾರವರು? ವಿಧೇಯ ವಿಶೇಷಣಗಳನ್ನು ಹೇಳಲ್ಪಡ ಪ್ರಪಂಚದ ನಿಷೇಧ ದ್ವಾರ ಆತ್ಮನ ಬೋಧಕ ಯಾವ ವಿಶೇಷಣಗಳಿರುತ್ತವೆಯೋ ಅವು ನಿಷೇಧವೆಂದು ಹೇಳಲ್ಪಡುತ್ತವೆ. ಹೀಗೆ ಯಾವುದು? ಅನಂತ. ಅನಂತ ಅಂತ ಯಾಕೆ ಪದ ಬಳಸಿದ್ದೀರಿ ನಾವು? ಅಂತ ಉಳ್ಳ ಪ್ರಪಂಚವನ್ನು ನಿಷೇಧ ಮಾಡಿ ಅನಂತ ಅಂದ್ವಿ ಏನ್ರಿ? ಅಂತ ಉಳ್ಳ ಪ್ರಪಂಚದ ನಿಷೇಧ ಮಾಡಿ ಅನಂತ. ಆಮೇಲೆ ಅಖಂಡ. ಖಂಡ ಅಂದ್ರೆ ಪರಿಚ್ಛಿನ್ನ ಉಳ್ಳ ಪ್ರಪಂಚ, ಅದು ನಿಷೇಧ ಮಾಡಿದ್ವಿ. ಅಖಂಡ ಇದು ಆತ್ಮನ ಆತ್ಮನ ಸ್ವರೂಪವನ್ನು ತಿಳಿಸಿಕೊಡುವಂಥ ಲಕ್ಷಣಗಳು, ಆದರೆ ನಿಷೇಧ ರೂಪ ವಿಶೇಷಣಗಳು. ಅಸಂಗ. ಸಂಘ ಉಳ್ಳ ಅಥವಾ ಸಂಘ, ಈಗ ನೋಡ್ರಿ ಬುದ್ಧಿ ಅಹಂಕಾರ ಸಂಘ ಮಾಡ್ಯಾವನ ಅಂತ ಅನಿಸ್ತದ ಆತ್ಮನಿಗೆ. ಇಲ್ಲ, ಆತ್ಮನಿಗೆ ಸಂಘ ಮಾಡ್ಯಾವ ಅಂತ ಅನಿಸಿದ್ರು ಸಂಘ ಇಲ್ಲ, ಅವನ್ನ ನಿಷೇಧ ಮಾಡಿದ್ವಿ. ಅಸಂಗ. ಆಮೇಲೆ ಅದ್ವಿತೀಯ
ಏನ್ರಿ ಮೂರು ಭೇದಗಳನ್ನು ನಿವಾರಣೆ ಮಾಡಿ ಅದ್ವಿತೀಯ ಅಂದ್ವಿ. ಅಜನ್ಮ, ಜನ್ಮವುಳ್ಳ ಶರೀರಾದಿಗಳ ನಿಷೇಧ ಮಾಡಿ ಅಜನ್ಮ. ವಿಕಾರವುಳ್ಳ ಶರೀರಾದಿಗಳ ನಿವಾರಣೆ ಮಾಡಿ ನಿರ್ವಿಕಾರ. ನಿರಾಕಾರ, ಶರೀರ ಅಥವಾ ಪ್ರಪಂಚ ಒಂದು ಆಕಾರ ಉಳ್ಳದ್ದದ, ಇದು ನಿರಾಕಾರ ಅಂದ ಅದನ್ನು ನಿಷೇಧ ಮಾಡಿ ನಿರಾಕಾರ. ಅವ್ಯಕ್ತ, ಇವೆಲ್ಲ ವ್ಯಕ್ತ ಆಗುವುದವ, ಅದನ್ನು ನಿಷೇಧ ಮಾಡಿದ್ವಿ ಅವ್ಯಕ್ತ. ಅವ್ಯಯ, ಇವು ಅವ್ಯಯ ಅಂತಂದ್ರೆ ಏನು? ಸವಿತ್ಯಾವ, ಸವಿತ್ಯಾವ, ಪರಿಣಾಮ ಹೊಂತಾವ. ಆತ್ಮ ಅದಕ್ಕೆ ವಿಲಕ್ಷಣವಾಗಿ ಅವ್ಯಯ ಅದಾನ. ಮತ್ತು ಅಕ್ಷರ, ಅಕ್ಷರ ಅಂದ್ರೆ ಸವಿ, ಇದು ಏನ್ರಿ? ಇದು 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 ಅಕ್ಷರ ಅಂದ್ರೆ ನಾಶ ಆಗೋದು. ಅಕ್ಷರ ಅಂದ್ರೆ ನಾಶ ಆಗದೆ ಇರುವುದು. ಇವೇ ಮೊದಲಾದಗಳು ಇರುತ್ತವೆ. ಹೇಗೆಂದರೆ ಅವಿಧವಾ ಶಬ್ದ ವಿಧವಾ ಸ್ತ್ರೀಯ ನಿಷೇಧ ಮಾಡ್ತದೆ. ಆಗಲೇ ಹೇಳಿದ್ರಲ್ಲ, ಅವಿಧವಾ ಶಬ್ದ ವಿಧವಾ ಸ್ತ್ರೀಯ ನಿಷೇಧ ಮಾಡಿ, ಅರ್ಥಾತ್ ಅದರಿಂದ ವಿಲಕ್ಷಣ ಸುವಾಸಿನಿ ಎಂಬ ಸ್ತ್ರೀಯ ಬೋಧಕವಾಗಿರುತ್ತೆ. ಅದು ಸದವಾ ಅನ್ನೋದು ಸುವಾಸಿನಿ ಸ್ತ್ರೀಯ ಬೋಧಕವಾಗಿರುತ್ತದೆ. ಅವಿಧವಾ ಅನ್ನೋದು ಸುವಾಸಿನಿ ಸ್ತ್ರೀಯ ಬೋಧಕವಾಗಿರುತ್ತದೆ. ಆದ್ರೆ ಸ್ವಲ್ಪ ಡೈರೆಕ್ಟ್ ಬರ್ತು, ಇದು ಸ್ವಲ್ಪ ನಿಷೇಧ ಮಾಡಿ ಬಂತು, ಬೋಧಕವಾಗಿರ್ತದೆ. ಅದರಂತೆ ಅನಂತ ಮೊದಲಾದ ಯಾವ ವಿಶೇಷಣಗಳಿರುತ್ತವೆಯೋ ಅವು ಅಂತ ಮೊದಲಾದ ಪ್ರಪಂಚದ ಧರ್ಮಗಳ ನಿಷೇಧ ಮಾಡಿ, ಅರ್ಥಾತ್ ಅದರಿಂದ ವಿಲಕ್ಷಣ ಬ್ರಹ್ಮದ ಬೋಧಕವಾಗಿರುತ್ತದೆ. ಅಂದರೆ ಪ್ರಪಂಚ ಮೊದಲಾದಗಳ ನಿಷೇಧ ಮಾಡಿ ಏನು ಮಾಡ್ತದೆ? ಬ್ರಹ್ಮಂದು ಅಥವಾ ಆತ್ಮನನ್ನ ಈ ಲಕ್ಷಣಗಳಿಂದ ತಿಳಿಸಿಕೊಡ್ತದೆ. ಆದ್ದರಿಂದ ನಿಷೇಧ ವಿಶೇಷಣ ಎಂದು ಹೇಳಲ್ಪಡುತ್ತದೆ ಅಂತ ಹೇಳಿದರು. ಮತ್ತು ಏನಾಯ್ತು? ಈ ವಿಶೇಷಣಗಳು ಹೇಳಿದರು. ವಿಶೇಷದ ವರ್ಣನ ಶ್ರೀ ವಿಚಾರ ಚಂದ್ರೋದಯದಕ್ಕೆ 7ನೇದಕ್ಕೆ ಮತ್ತು ಅಥವಾ 8ನೇ ಕಲಿಯಲ್ಲಿ ನಾವು ಬರೆದಿರ್ತೇವೆ. ಯಾವನಿಗೆ ಜಿಜ್ಞಾಸೆ ಉಂಟು ಅವನು ಅಂತ ನೋಡ್ಕೊಳ್ಬೇಕು ಅಂತ ಹೇಳಿದ್ರಲ್ಲ. ಈಗ ಟಿಪ್ಪಣಿ ಮುಗೀತದು, ಮೇಲೆ ಹೇಳ್ತಾರೆ ಇಲ್ಲಿ ಈ ಭಾವವಿರುತ್ತದೆ. ಮತ್ತೇನು ಹೇಳ್ತಾರ? ಇಲ್ಲಿ ಈ ಭಾವ ಇರುತ್ತದೆ. ಈ ಹೇಳಲ್ಪಟ್ಟ ಯಾವ ಆತ್ಮನಿರುತ್ತಾನೋ ಅವನು ಅವಿವೇಕ ದೃಷ್ಟಿಯಿಂದ ಜೀವನಾಗಿ ತೋರುತ್ತಾನೆ. ಆತ್ಮ ಅವಿವೇಕ ದೃಷ್ಟಿಯಿಂದ ಜೀವನಾಗಿ ತೋರ್ತಾನೆ. ಅದು ಕರ್ತೃತ್ವ ಭೋಕ್ತೃತ್ವ ಮೊದಲಾದ ಗುಣ ವಿಶೇಷದ ಹಮ್ಮಿನನ್ನೇ ಬೆರೆಸಿ ತದ್ಧರ್ಮವು ಆಂತುದರಿಂದ ಜೀವನೆನಿಸುವುದು. ಏನ್ರಿ? ಅಂದ್ರೆ ಆ ಆತ್ಮನೇ ಅವನ ಕರ್ತೃತ್ವ ಮೊದಲಾದ ಧರ್ಮಗಳು ಇಲ್ಲ ಅವನಿಗೆ. ಅವಿವೇಕದ ಕಾಲದಲ್ಲಿ, ಅಜ್ಞಾನ ಕಾಲದಲ್ಲಿ ನಾವು ಆ ಅಂತಃಕರಣ ಧರ್ಮ ಅವನ ಮೇಲೆ ಆರೋಪ ಆಗಿರ್ತದೆ. ಅಂತಃಕರಣ ಧರ್ಮ ಅವನ ಮೇಲೆ ಆಗಿರ್ತದೆ. ಅವಾಗ ಆತ್ಮಕರ್ತ, ಭೋಕ್ತ, ಸುಖಿ, ದುಃಖಿ, ಹಿಂಗೆ ಅವಂಗ ಆತ್ಮ ಹಿಂಗೆ ಅದಾನಂತ ಅನಿಸ್ತದ. ಅದಕ್ಕೆ ಅವಾಗ ಜೀವಭಾವ ಪ್ರತೀತಿ ಆಗ್ತದೆ. ಅದಕ್ಕೇನು ಹೇಳ್ತಾರೆ ಅವರು? ಇಲ್ಲಿ ಹೇಳಲ್ಪಟ್ಟ ಯಾವ ಆತ್ಮನಿರ್ತಾನೋ ಅವನು ಅವಿವೇಕ ದೃಷ್ಟಿಯಿಂದ ಜೀವನಾಗಿ ತೋರ್ತಾನೆ. ಅವಿವೇಕ ದೃಷ್ಟಿಗೆ ಜೀವನಾಗಿ ತೋರ್ತಾನೆ. ಆತ್ಮ ಹುಟ್ಟಾವದಾನ, ಸಾಯವದಾನ, ಕರ್ತ ಅದಾನ, ಭೋಕ್ತ ಅದಾನ, ಸುಖಿ ಅದಾನ, ದುಃಖಿ ಅದಾನ, ಹೌದಲ್ರಿ? ಹಿಂಗೆ ತೋರ್ತಾನೆ, ತೋರುತ್ತಾನೆ. ಅವನಿಗೆ ಚಕ್ಷು, ಕಂಠ, ಹೃದಯ 3 ದೇಶಗಳಿರುತ್ತವೆ. ಮತ್ತು ಆ ಅವಿವೇಕಾಲದಲ್ಲಿ ಜೀವನಾಗಿ ತೋರ್ತಾನಲ್ಲ, ಆ ಟೈಮ್ದೊಳಗೆ ಅವಿವೇಕಾಲದಲ್ಲಿ ಜೀವನಾಗಿ ತೋರೋ ಕಾಲದಲ್ಲಿ ಆ ಜೀವತ್ವ ಉಳ್ಳಂಥ ಜೀವತ್ವ ತೋರಾಕತ್ತಲ್ಲ, ಆ ಜೀವನಿಗೆ ಸ್ಥಾನ ಹೇಳ್ತಾರೆ ನೋಡ್ರಿ. ಸ್ಥಾನ ಹೇಳ್ತಾರೆ. 3 ಅವಸ್ಥೆಗಳಲ್ಲಿ ಜೀವನಿಗೆ ಯಾವ್ಯಾವ ಸ್ಥಾನ ಅಂತ ಹೇಳ್ತಾರೆ. ಚಕ್ಷು, ಕಂಠ, ಹೃದಯ. ಜಾಗೃತ ಅವಸ್ಥೆ ಒಳಗೆ ಕಣ್ಣಾಗ ಜೀವದಾನ, ಜೀವನ ಸ್ಥಾನ ಯಾವುದು? ನೇತ್ರ. ಸ್ವಪ್ನಾವಸ್ಥೆಯೊಳಗೆ ಕಂಠ ಜೀವನ ಸ್ಥಾನ, ಹಿತನಾಮಕ ನಾಡಿ ಅಂತಾರಲ್ಲ. ಮತ್ತು ಸುಸುಪ್ತಾವಸ್ಥೆಯೊಳಗೆ ಅವನಿಗೆ ಹೃದಯ ಸ್ಥಾನ, ಜೀವನಿಗೇನು ಹೃದಯ ಸ್ಥಾನ. ಮತ್ತು ಜಾಗ್ರ, ಸ್ವಪ್ನ ಮತ್ತು ಸುಸುಪ್ತಿ 3 ಕಾಲಗಳಿರುತ್ತವೆ. ಜೀವನಿಗೆ 3 ಕಾಲ ಹೇಳಿದಾರಲ್ಲ, ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಸುಪ್ತಾವಸ್ಥೆಗಳು 3 ಕಾಲಗಳಿವು. 3 ಕಾಲದಲ್ಲಿ ಇರ್ತಾನೆ. ಮತ್ತು ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಈ 3 ವಸ್ತು ಅಂದ್ರೆ ಭೋಗ ಸಾಮಗ್ರಿಗಳಿರುತ್ತವೆ. ಅಂದ್ರೇನು? ಅವನಿಗೆ ಸ್ಥೂಲ ಭೋಗ ಉಣ್ಬೇಕಾಗಿತ್ತಂದ್ರೆ ಈ ಸ್ಥೂಲ ಶರೀರದ ಉಪಾಧಿ ಬೇಕು. ಇದ್ರ ಅವ ವಿಶ್ವ ಜೀವ ಸ್ಥೂಲ ಶರೀರದ ಈ ಉಪಾಧಿಯಿಂದ ಸ್ಥೂಲ ಭೋಗವನ್ನು ಉಣ್ತಾನೆ. ಸ್ವಪ್ನದ ಭೋಗ ಅಥವಾ ವಾಸನಾ ಭೋಗವನ್ನು ಉಣ್ಬೇಕಾಗಿತ್ತಂದ್ರೆ ಅವನಿಗೆ ಸೂಕ್ಷ್ಮ ಶರೀರ ಬೇಕು. ಸ್ವಪ್ನಾವಸ್ಥೆಯದೊಳಗೆ ಆ ಭೋಗ ಉಣ್ತಾನೆ. ಕಾರಣ ಶರೀರದಿಂದ ಆನಂದ ಭೋಗವನ್ನು ಉಣ್ತಾನೆ. ಆವೃತ ಆನಂದ ಅಂತಾರೆ ಅದಕ್ಕೆ. ಈ 3 ಏನದಾವ ಸಾಮಗ್ರಿಗಳಾಗ್ಯಾವ ಜೀವನಿಗೆ.
ಇವೇ 3 ದೇಹಗಳಾಗಿರುತ್ತವೆ. ಏನ್ರಿ, ದೇಹಗಳು ಅವನಿಗೆ ಸಾಮಗ್ರಿಗಳನ್ನು ಅವಾಗ್ಯಾವ, ದೇಹಗಳನ್ನು ಅವೇ ಆಗ್ಯಾವ. ಸ್ಥೂಲ ಸೂಕ್ಷ್ಮ ಕಾರಣ ರೂಪ ದೇಹಗಳು ಅವೇ ಅವನಿಗೆ ಸಾಮಗ್ರಿಗಳನ್ನು ಆಗಿದಾವೆ. ಭೋಗಕ್ಕೆ ಸಾಮಗ್ರಿ, ಭೋಗಕ್ಕೆ ಸುಖ ದುಃಖ ರೂಪ ಭೋಗಕ್ಕೆ ಇವು ಸಾಮಗ್ರಿಗಳಾಗಿವೆ. ವಿಶ್ವ ತೈಜಸ ಪ್ರಾಜ್ಞ ಈ 3 ಜಾಗ್ರ ಸ್ವಪ್ನ ಮತ್ತು ಸುಷುಪ್ತಿ ಅವಸ್ಥೆಗಳಲ್ಲಿ ಕ್ರಮದಿಂದ ಅಭಿಮಾನಿ ಜೀವರಾಗಿರುತ್ತಾರೆ. ಅಂದ್ರೆ ಜಾಗ್ರ ಸ್ವಪ್ನ ಸುಷುಪ್ತ ಅವಸ್ಥೆಯೊಳಗ ಒಬ್ಬ ಜೀವನಿಗೇನೆ 3 ಹೆಸರು ಬಂತು. ವಿಶ್ವ ತೈಜಸ ಪ್ರಾಜ್ಞ ಕ್ರಮದಿಂದ ಅಭಿಮಾನಿ ಜೀವರು ಇರುತ್ತಾರೆ. ಒಬ್ಬ ಜೀವನೇ ಚಿದಾಭಾಸ ಜೀವನೇ ಏನಾಗ್ತಾನಂತ, ಒಬ್ಬ ಚಿದಾಭಾಸ ಜೀವನೇ 3 ಅವಸ್ಥೆಗಳ ಅಭಿಮಾನದಿಂದ ಈ ಹೆಸರು ಬಂತು. ಜಾಗೃತದಿಂದ ಹಿಡಿದು ಮೋಕ್ಷದ ಪರ್ಯಂತರ ಯಾವ ಸಂಸಾರವಿರುತ್ತದೆಯೋ ಅದು ಜೀವನ ಕಾರ್ಯವಾಗಿರುತ್ತದೆ. ಜೀವನ ಕಾರ್ಯ ಏನು? ಅದಕ್ಕೆ ಹೇಳಿದ್ರವರು, ಜಾಗ್ರದಾದಿ ವಿಮೋಕ್ಷಾಂತ ಪರ್ಯಂತೋ ಜೀವಕಲ್ಪಿತ. ಏನ್ರಿ, ಜಾಗ್ರದಾದಿ ವಿಮೋಕ್ಷಾಂತ ಪರ್ಯಂತ ಜೀವಕಲ್ಪಿತ ಅಂದ್ರೆ ಜಾಗೃತಾವಸ್ಥೆ ಹಿಡ್ಕೊಂಡು ಜಾಗೃತದಿಂದ ಹಿಡಿದು ಮೋಕ್ಷದ ಪರ್ಯಂತ ಸಂಸಾರ, ಇದೊಂದು ಜಾಗೃತಾದಿ ವಿಮೋಕ್ಷಾಂತ ಪರ್ಯಂತ ಸಂಸಾರ ಜೀವಕಲ್ಪಿತ. ಈಕ್ಷಣಾದಿ ಪ್ರವೇಶಾಂತ ಸೃಷ್ಟಿ ಈಶಕಲ್ಪಿತ. ಈಕ್ಷಣಾದಿ ಪ್ರವೇಶಾಂತ ಸೃಷ್ಟಿ ಈಶಕಲ್ಪಿತ. ಸಂಕಲ್ಪ ಮಾಡೋದು, ಸೃಷ್ಟಿ ಮಾಡಿ ಜೀವರಾಶಿಗಳಲ್ಲಿ ತಾನೇ ಪ್ರವೇಶ ಆಗೋದು ಈಶನ ಕಾರ್ಯ. ಇದು ಜೀವನ ಕಾರ್ಯ ಏನು? ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಾವಸ್ಥೆಗಳಲ್ಲಿ ತಿರುಗಾಡೋದು ಅಂದರೆ ಅದರ ಅಭಿಮಾನ ಮಾಡೋದು. ವಿವೇಕ ದ್ವಾರ ಬ್ರಹ್ಮಜ್ಞಾನ ಮಾಡಿಕೊಂಡು ಸಂಸಾರ ನಾಶ ಮಾಡ್ಕೊಳ್ಳೋದು ಜೀವನ ಕಾರ್ಯ. ಅದಕ್ಕೆ ಜಾಗೃತಾದಿ ವಿಮೋಕ್ಷಾಂತ ಪರ್ಯಂತ. ಅಜ್ಞಾನ ಅವಸ್ಥೆಯೊಳಗೆ 3 ಅವಸ್ಥೆ, ಅಜ್ಞಾನ ಅವಸ್ಥೆಯಲ್ಲಿ 3 ಅವಸ್ಥೆಗಳು ಪ್ರಾಪ್ತಿ ಆಗ್ತಾವೆ. ಅದೇ ಮುಮುಕ್ಷತ್ವ ಬಂದಾಗ ಶಾಸ್ತ್ರ ಕೇಳಿ ಜ್ಞಾನದ ಸ್ಥಿತಿಗೆ ಬಂದ ಅಂತಂದ್ರೆ ಅವನಿಗೆ ಈ 3 ಅವಸ್ಥೆಗಳು ಮಿಥ್ಯ ಆಗ್ತಾವ. ಅದು ಒಂದು ಸಂಸಾರ, ಇದು ಒಂದು ಸಂಸಾರ. ಜ್ಞಾನದ್ದು ಒಂದು ಸಂಸಾರ ಅವನಿಗೆ. ಅದು ಯಾವುದಂದ್ರೆ ಶಾಸ್ತ್ರೀಯ ಪ್ರಪಂಚ ಅಂತಾರೆ ಅದಕ್ಕೆ. ಇದು ಅಜ್ಞಾನ ಕಾಲದಲ್ಲಿ ತೋರು ಸಂಸಾರ ಏನೈತಲ್ಲ ಅಶಾಸ್ತ್ರೀಯ ಪ್ರಪಂಚ. ಕಾಮಕ್ರೋಧಾದಿಗಳಿಂದ ಕೂಡಿಕೊಂಡು ರಜಗುಣ ಪ್ರಧಾನವಾಗಿ ಅಜ್ಞಾನ ಅವಸ್ಥೆಯೊಳಗೆ ಏನು ಅಭಿಮಾನ ಮಾಡ್ತಾನಲ್ಲ ಇದಕ್ಕೆ ಅಶಾಸ್ತ್ರೀಯ ಪ್ರಪಂಚ ಅಂತಾರೆ. ಶಾಸ್ತ್ರಾದಿಗಳನ್ನು ಗುರುಮುಖ ದ್ವಾರ ಕೇಳಿ ತನ್ನ ಸ್ವರೂಪ ಚಿಂತನೆ ಮಾಡ್ತಾನಲ್ಲ ಅದಕ್ಕೆ ಶಾಸ್ತ್ರೀಯ ಪ್ರಪಂಚ ಅಂತಾರೆ. ಒಂದು ಪೂರ್ವ ಬ್ರಹ್ಮ ಅದ, ಇನ್ನೊಂದು ಉತ್ತರ ಬ್ರಹ್ಮ ಅದ. ಏನ್ರಿ, 2 ಸಂಸಾರವೇ. ಜಾಗೃತಾದಿ ವಿಮೋಕ್ಷಾಂತ ಪರ್ಯಂತ ಸಂಸಾರ ಜೀವಕಲ್ಪಿತ ಅಂತ. ಇನ್ನು ಅಲ್ಪಜ್ಞತ ಮೊದಲಾದವುಗಳ ಅವನ ಧರ್ಮವಾಗಿರುತ್ತವೆ. ಈಗ ಶುದ್ಧ ಚೇತನಕ್ಕೆ ಅವಿದ್ಯ, ಮಲಿನ ಸತ್ವಗುಣವುಳ್ಳ ಅವಿದ್ಯೆ ಉಪಾಧಿಯಾಗಿ ಬರ್ತದೆ ನಮಗೆ. ಚಿತ್ತೇ ಸಾಕ್ಷಾತ್ ಈಶನು ಕಂಡ್ಯ, ಮತ್ತೆ ಈಶನು ಜೀವನು ಕಂಡ್ಯ. ಈಶ್ವರತೆಯೋಳಿಲ್ಲದ ಸಂಸಾರ ಶಾಶ್ವತ ದುಃಖಗಳ ಶಾಶ್ವತ ಏನ ಹೇಳ್ತಾರೆ ನೋಡ್ರಿ, ಉಣುತಿಹ ಘೋರ. ಶಾಶ್ವತ ದುಃಖಗಳ ಉಣುತಿಹ ಘೋರ. ಚಿತ್ತ ಈಶ್ವರ ಆಗೈತಿ, ಚಿತ್ತ ಜೀವ ಆಗೈತಿ. ಒಂದೇ ಚಿತ್ತ. ಚೇತನ ಅಂದ್ರೆ ಚಿತ್ತ ಅಂದ್ರೆ ಚೇತನ. ಅದೇ ಅದು ಶುದ್ಧ ಸತ್ವಗುಣವುಳ್ಳ ಮಾಯಾ ಉಪಾದಿಯಿಂದ ಈಶ್ವರ ಆಗೈತಿ. ಮಲಿನ ಸತ್ವಗುಣವುಳ್ಳ ಅವಿದ್ಯ ಉಪಾದಿಯಿಂದ ಜೀವ ಆಗೈತಿ. ಮಲಿನ ಸತ್ವ ಅಂದ್ರೆ ರಜೋಗುಣ ಮತ್ತು ತಮೋಗುಣಗಳ ಕೈಯಲ್ಲಿ ಸತ್ವಗುಣ ದಬಾಯಿಸ್ಕೊಂಡಿರ್ತೈತಿ, ಮುಚ್ಚಿ ಹಾಕಿಬಿಟ್ಟಿರ್ತೈತಿ. ಆವಾಗ ಆ ಅವಿದ್ಯೆ ಜೀವನಿಗೆ ಚಿತ್ತಕ್ಕೆ ಉಪಾಧಿಯಾಗಿ ಬಂದಾಗ ಆ ಚೇತನವನ್ನು ಮೋಹಗೊಳಿಸಿ ಏನು ಮಾಡ್ತದಂತಂದ್ರೆ ಜೀವತ್ವವನ್ನು ಬುದ್ಧಿ ಉತ್ಪತ್ತಿ ಮಾಡ್ತದೆ. ಆವಾಗ ಆ ಮಲಿನ ಸತ್ವಗುಣವುಳ್ಳ ಉಪಾಧಿ ಅವಿದ್ಯೆ ಉಪಾಧಿ ಬಂತಂದ್ರೆ ಜೀವನಿಗೆ ಅಲ್ಪಜ್ಞತ್ವ, ಅಲ್ಪಶಕ್ತಿತ್ವ, ಪರಾಧೀನತ್ವ, ಅನೇಕತ್ವ, ಏನ್ರಿ ಇವೆಲ್ಲ ಏನಪ್ಪ ಅಂತಂತಂದ್ರೆ ಮೊದಲಾದ 8 ಧರ್ಮಗಳನ್ನು ಹೇಳ್ತಾರೆ ವಿಚಾರ ಚಂದ್ರದೊಳಗೆ. ಅವೆಲ್ಲ ಪರಿಚ್ಛನ್ನತ್ವಾದಿಗಳದಾವಲ್ಲ ಇವೆಲ್ಲ ತೋರ್ತಾವೆ.
ಇವು ಜೀವನ ಧರ್ಮ ಇದಾಗಿ ಹೇಳ್ತಾರೆ ಅವರು. ಸ್ವಲ್ಪಜ್ಞತ ಮೊದಲಾದವು ಅವು ಧರ್ಮವಾಗಿರುತ್ತವೆ. ಇವು ಈ ಸರ್ವ ಸಾಮಗ್ರಿ ಸಹಿತ ಬುದ್ಧಿ ಮತ್ತು ಅವಿದ್ಯಾ ಅದರ ಅಧಿಷ್ಠಾನ ಸಾಕ್ಷಿ ಆತ್ಮ ಎಲ್ಲವೂ ಕೂಡಿ ಜೀವನದಿಂದ ಹೇಳಲ್ಪಡುತ್ತದೆ. ಅಂದ್ರೇನು? ಸಾಕ್ಷಿಯಾದಂಥ ಕೂಟಸ್ಥ, ಉಪಾಧಿಯುಳ್ಳ ಮಲಿನ ಅವಿದ್ಯ ಅಂದರೆ ಅವಿದ್ಯ, ಮಲಿನ ಸತ್ವಗುಣಗಳ ಅವಿದ್ಯ, ಅದರಲ್ಲಿ ಪ್ರತಿಫಲಿಸಿದ ಜೀವ. ಈ ಎಲ್ಲವೂ ಇವು ಜೀವನಿಗೆ ಇರುವಂಥ ಈ 8 ಧರ್ಮಗಳು ಅಲ್ಪಜ್ಞತ್ವಾದಿಗಳು ಎಲ್ಲವನ್ನು ಕೂಡ್ಕೊಂಡ ಜೀವ ಅಂತ. ತತ್ಪದದ ವಾಚ್ಯ ಇದು, ತತ್ಪದದ ವಾಚ್ಯ ಇದು ಜೀವ ಅಂತ. ಈ ಸರ್ವ ಸಾಮಗ್ರಿ ಸಹಿತ ಬುದ್ಧಿ ಅಥವಾ ಅವಿದ್ಯೆಯ ಮಿಥ್ಯಾ ಬುದ್ಧಿಯಿಂದ ಇವನು ಮಿಥ್ಯಾಕರಿಸಿದ್ವಿ, ಅವಿದ್ಯೆ ಮಿಥ್ಯಾಕರಿಸಿದ್ವಿ, ಚಿದಾಭಾಸನ ಮಿಥ್ಯಾ ಆದ, ಚಿದಾಭಾಸನ ಧರ್ಮಗಳು ಮಿಥ್ಯಾ ಅದು, ಅಲ್ಪಜ್ಞತ್ವಾದಿಗಳು ಮಿಥ್ಯಾ ಅದು. ಅವ ತ್ಯಾಗ ಮಾಡೋದ್ರಿಂದ ಅವಶೇಷ ಉಳಿದಂಥ ಒಂದು ಚೇತನ ಅದು ಕೂಟಸ್ಥ ಚೇತನ. ಯಾವ ಬುದ್ಧಿ ಉಪಹಿತ, ಬುದ್ಧಿಗೆ ಉಪಾಧಿ ಅಂದರೆ ಬುದ್ಧಿಯನ್ನು ಉಪಾಧಿ ಮಾಡಿಕೊಂಡಂಥ ಬುದ್ಧಿಗೆ ಉಪಹಿತವಾದ ಅಥವಾ ಅವಿದ್ಯಾ ಉಪಹಿತ. ಅವಿದ್ಯೆ ಬುದ್ಧಿ ಅಥವಾ ಅವಿದ್ಯೆ ಅಂತ ಯಾಕೆ ತಗೊಂಡ್ರಂದ್ರೆ, ಬುದ್ಧಿ 2 ಅವಸ್ಥೆಯೊಳಗಿರ್ತದೆ. ಸುಸುಪ್ತ ಅವಸ್ಥೆಯೊಳಗೆ ಬುದ್ಧಿ ಅನ್ನಂಗಿಲ್ಲ, ಅಲ್ಲಿ ಜೀವನ ಹಾನಿ ಆಗ್ತದೆ, ಪ್ರಾಜ್ಞೆ ಜೀವನ ಹಾನಿ ಆಗ್ತದೆ. ಅದಕ್ಕೆ ಅವಿದ್ಯೆ ಅಂತ ಪದ ತಗೊಂಡ್ರು. ಬುದ್ಧಿ ಇಲ್ಲ ಅಂದ್ರೆ ಅಲ್ಲಿ ಜೀವ ಇಲ್ದಂಗೆ ಆತಲ್ರಿ ಅಲ್ಲೇ. ಅದಕ್ಕೆ ಆ ಬುದ್ಧಿ ಬದಲಿ ಅವಿದ್ಯೆ ತಗೊಂಡ್ರು. ಅದಕ್ಕೆ ಈ ರೀತಿಯಾಗಿ ಚೇತನ ರೂಪ ಸಾಕ್ಷಿ ಬುದ್ಧಿ ಅಥವಾ ಅವಿದ್ಯೆ ಉಪಹಿತ ಚೇತನ ರೂಪ ಸಾಕ್ಷಿ ಆತ್ಮ ಅದು ಜೀವ ಪದದ ಲಕ್ಷ್ಯವಾಗಿರುತ್ತದೆ. ಜೀವ ಪದಕ್ಕೆ ಲಕ್ಷ್ಯವಾಗಿರುತ್ತದೆ. ಜೀವ ಪದಕ್ಕೆ ವಾಚ್ಯ ಆ 8 ಧರ್ಮಗಳಿಂದ ಕೂಡ್ಕೊಂಡಿದ್ದಂಥ ಅವಿದ್ಯೆ ಉಪಾಧಿಯಿಂದ ಕೂಡ್ಕೊಂಡಂಥದ್ದು. ಅದನ್ನೆಲ್ಲ ಮಿಥ್ಯಾಕರಿಸಿದ್ರೆ ಕೇವಲ ಕೂಟಸ್ಥ ಏನದಾನಲ್ಲ ಇದಕ್ಕೆ ಜೀವ ಪದ ಸಾಕ್ಷಿಯಾಗಿರುತ್ತದೆ. ಮತ್ತು ಅದೇ ಆ ಜೀವನ ನಿಜರೂಪವಾಗಿರುತ್ತದೆ. ಜೀವನ ನಿಜರೂಪ ಯಾವುದಂತಂದ್ರೆ ಅದೇ ಕೂಟಸ್ಥನ, ಅದು ನಿಜರೂಪ. ಜೀವ ಪದಕ್ಕೆ ನಿಜವಾದ ಅರ್ಥ ಯಾವುದಂದ್ರೆ ನಿಜರೂಪ ಅಂತಂತಂದ್ರೆ ಕೂಟಸ್ಥ. पंचकोश तई आत्मा न्यारो है निज रूप यह कही के पूर्ण भयो मुनि उपदेश अनूप. ಅಂದ್ರೆ ಈ ಸಪ್ತಮ ಇತಿ ಶ್ರೀ ಸಟಿಪ್ಪಣ ಬಾಲಬೋಧಿನಿ ನಾಮಕ ಟೀಕಾ ಸಹಿತ ಬಾಲಬೋಧಿ ಪಂಚಕೋಶಾತ್ಮ ವಿವೇಚನ ವರ್ಣನ ನಾಮಕ ಸಪ್ತಮ ಉಪದೇಶ ಸಮಾಪ್ತ. 8ನೇ ಉಪದೇಶ ಮುಗೀತು. 7ನೇ ಉಪದೇಶ ಈ ನಾಳಿನ ದಿವಸ 8ನೇ ಉಪದೇಶ ತತ್ವಂ ಅಶಿ ಪದದ ವಿವೇಚನ ಅದ, ಅದು ಶೋಧನಾ ಅದ. ತತ್ವಮಶಿ ಪದದ ಶೋಧನಾ ಅದ. ಅದನ್ನು ಆ ವಿಷಯವನ್ನು ನಾಳೆ ನೋಡೋಣ ಅಂಥೇಳಿ ಇವತ್ತಿನ ಸೇವೆಗೆ ಗುರುಪ.